ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಬೆಟ್ಟ ಹತ್ತಿದ್ದಾಯಿತು, ರೂಮ್ ಯಾವ ಥರ ಇದೆ ಅಂತ ತೋರಿಸ್ತೀನಿ. ಎಲ್ಲ ಸ್ನಾನ ಮಾಡಿ ಎಲ್ಲ ರೆಡಿಯಾಗಿದ್ದೀವಿ. ಈಗ ದರ್ಶನಕ್ಕೆ ಹೊರಟಿದ್ದೀವಿ. ಫಸ್ಟ್ ಭೂವರ ಸ್ವಾಮಿನ ದರ್ಶನ ಮಾಡಿಬಿಟ್ಟು ಪ್ರಸಾದ ತಿಂದ್ಬಿಟ್ಟು ಆಮೇಲೆ ನಾವು ಧರ್ಮ ದರ್ಶನಕ್ಕೆ ಹೋಗೋದು. ರೂಮ್ ಯಾವ ಥರ ಇದೆ ಅಂತ ತೋರಿಸ್ತೀನಿ ಬನ್ನಿ. ಎಲ್ಲ ರೆಡಿ ಆಗಿಬಿಟ್ಟಿದ್ದಾರೆ. ಈ ರೂಮ್ ಬಂದು 50 ರೂಪಾಯಿ ರೂಮ್, ಅಂದರೆ 500 ಎಷ್ಟು ಕಟ್ಟಿಸ್ಕೊಂಡಾರ, 550 ಕಟ್ಟಿಸ್ಕೊಂಡಿರ್ತಾರೆ. ನಮಗೆ ನಾವು ರಿಟರ್ನ್ ಕೀ ಕೊಡ್ತೀವಲ್ಲ, ಆವಾಗ ನಮಗೆ 500 ರೂಪಾಯಿ ವಾಪಸ್ ಕೊಡ್ತಾರೆ, 50 ರೂಪಾಯಿ ಮಾತ್ರ ಇಟ್ಕೊತಾರೆ. ರೂಮ್ ಚೆನ್ನಾಗಿದೆ. ಅಕೌಂಟಿಗೆ ಬರುತ್ತಂತೆ, ಫೋನ್ಪೇ, ಕ್ಯಾಶು ಕೊಡಲ್ಲ ಅವರು. 550 ಕಟ್ಟಿಸ್ಕೊಂಡಿರ್ತಾರೆ, 50 ರೂಪಾಯಿ ಇಟ್ಕೊಂಡು 500 ರೂಪಾಯಿ ನಮಗೆ ಫೋನ್ಪೇ ಮಾಡ್ತಾರಂತೆ. ಎಲ್ಲ ರೆಡಿಯಾಗಿ ಬಂದರು. 2 ರೂಮ್ ಬುಕ್ ಮಾಡಿದ್ವಿ. ಅಂದರೆ ನಮ್ಮ ಹೆಣ್ಮಕ್ಳಿಗೆಲ್ಲ ಅಕ್ಕ ಹೆಣ್ಮಕ್ಳೆಲ್ಲ ಒಂದ್ರಲ್ಲಿ ರೆಡಿ ಆಗೋಣ, ಅಮ್ಮ ಇರ್ರಿ, ಹೆಣ್ಮಕ್ಳೆಲ್ಲ ಒಂದ್ರಲ್ಲಿ ರೆಡಿ ಆಗೋಣ, ಗಂಡು ಮಕ್ಳೆಲ್ಲ ಒಂದ್ರಲ್ಲಿ ರೆಡಿ ಆಗೋಣ ಅಂತ 2 ರೂಮ್ ಬುಕ್ ಮಾಡ್ಕೊಂಡಿದ್ದು. ನಾವು ತೊಗೊಂಡಿರೋದು ಚಿಕ್ಕ ರೂಮು, ಅವ್ರಿಗೆ ದೊಡ್ಡ ರೂಮ್ ಕೊಟ್ಟಿದ್ದಾರೆ. ರೂಮ್ ಯಾವ ಥರ ಇದೆ ಅಂತ ತೋರಿಸ್ತೀನಿ. ಆಮೇಲೆ ಇವಾಗ ದರ್ಶನಕ್ಕೂ ಹೋಗ್ತಾ ಇದ್ದೀವಿ. ಇದೇ ನಮ್ಮ ರೂಮು, ಚೆನ್ನಾಗೈತೆ ರೂಮು. ನಮ್ಮಮ್ಮ ರೆಡಿಯಾಗಿ ಕೂತಿದ್ದಾರೆ, ಎಲ್ಲರೂ ರೆಡಿ ಆಗೋರೆ. ನಮ್ಮ ಆಂಟಿ ಇದು ನೋಡಿ 2 ಮಂಚ ಹಾಕಿದ್ದಾರೆ. ನಮ್ಮ ಅಕ್ಕ ಎಲ್ಲ ರೆಡಿಯಾಗಿದ್ದಾರೆ. ಈ ಥರ ಇದೆ. ಇಲ್ಲಿ ಮಾಮೂಲಿ ಸ್ನಾನದ ರೂಮ್ ಇದು, ನೀಟಾಗಿದೆ. ವಾಶ್ರೂಮ್ ಆಗಿರ್ಬೋದು, ಸ್ನಾನದ ಮನೆ ಆಗಿರ್ಬೋದು. ಆಮೇಲೆ ಗೀಝರ್ ಇದೆ, ಗೀಝರ್ ಹಾಕಿದ್ದಾರೆ. ಚೆನ್ನಾಗಿದೆ, ಪರವಾಗಿಲ್ಲ, ಚೆನ್ನಾಗಿದೆ. ಹೋದ ವಿಡಿಯೋದಲ್ಲಿ ಬೆಟ್ಟ ಹತ್ತೋದು ಪೂರ್ತಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಈ ವಿಡಿಯೋದಲ್ಲಿ ಅಂದರೆ ಕೆಳಗಡೆ ಲಗೇಜ್ ಇಟ್ಟ ಮೇಲೆ ಮೇಲ್ಗಡೆ ಎಲ್ಲಿ ತೊಗೊಬೇಕು, ರೂಮ್ ಬುಕ್ಕಿಂಗ್ ಎಲ್ಲಿ ಮಾಡ್ಕೊಬೇಕು, ಆಮೇಲೆ ಮಂಡೇ ಅಂದರೆ ಕೂದಲು ಕೊಡೋರು ಎಲ್ಲಿ ಕೊಡಬೇಕು ಅಂತ ಪೂರ್ತಿ ನಾನು ಈ ವಿಡಿಯೋದಲ್ಲೇ ತೋರಿಸ್ಕೊಂಡು ಹೋಗ್ತೀನಿ. ಎಂಟ್ರೆನ್ಸ್ ಇದೇನೆ. ಬೆಟ್ಟ ಹತ್ತುತ್ತಾ ಇದ್ದಂಗೆ ನಮಗೊಂದು ಮಂಟಪ ಸಿಗುತ್ತೆ. ಹತ್ತಿ ಸ್ವಲ್ಪ ಮುಂದೆ ಬಂದಮೇಲೆ ಬಸ್ಸಲ್ಲಿ ಬರೋರು ಅಷ್ಟೇ, ಕಾರಲ್ಲಿ ಬರೋರು ಅಷ್ಟೇ ಎಂಟ್ರೆನ್ಸ್ ಇದನ್ನೇ ಸಿಗುತ್ತೆ. ಬಸ್ಸಲ್ಲಿ ಬಂದಿರೋರು ಅಷ್ಟೇ ಲಗೇಜ್ ಎಲ್ಲಿಡಬೇಕು, ನೀವು ಸ್ನಾನ ಎಲ್ಲ ಆದಮೇಲೆ ಕೂದಲು ಎಲ್ಲಿ ಕೊಡಬೇಕು, ರೂಮ್ ಬುಕ್ಕಿಂಗ್ ಎಲ್ಲಿ ಮಾಡ್ಕೊಬೇಕು, ಅವ್ರಿಗೂ ಇದು ಯೂಸ್ ಆಗುತ್ತೆ. ಫಸ್ಟ್ ಟೈಮ್ ಯಾರು ವಿಡಿಯೋ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಟೈಮ್ ತಿರುಪತಿಗೆ ಬರೋರ್ಗು ಯೂಸ್ ಆಗುತ್ತೆ. ವಿಡಿಯೋ ಪೂರ್ತಿ ನೋಡಿ ಅಂತಲೂ ಕೇಳ್ಕೊತೀನಿ. ನಾವು ಬೆಟ್ಟ ಹತ್ತು ಬರ್ತಾ ಇದ್ದಂಗೆ ನಮಗೊಂದು ಫಸ್ಟ್ ಮಂಟಪ ಸಿಗುತ್ತೆ. ಸ್ವಲ್ಪ ಮುಂದೆ ಬರ್ತಾ ಇದ್ದಂಗೆ ಬಲಗಡೆಗೆ ಸಿಗುತ್ತೆ ಲಗೇಜ್ ಕೌಂಟ್ರು. ಅಂದರೆ ನಾವು ಬೆಟ್ಟ ಹತ್ತೋವಾಗ ಲಗೇಜ್ ಇಟ್ಟಿರ್ತೀವಲ್ಲ ಕೆಳಗಡೆನೇ, ಅವರು ಲಗೇಜ್ ಇಲ್ಲಿ ತೊಗೊಬೇಕು. ಬಸ್ಸಲ್ಲಿ ಬಂದಿರೋರು, ಜೀಪಲ್ಲಿ ಬಂದಿರೋರು ನಾವೇ ಲಗೇಜ್ಗಳು ತಂದುಬಿಟ್ಟಿರ್ತೀವಿ. ನಾವು ಬೆಟ್ಟ ಹತ್ತವ್ರು ಏನು ಮಾಡಿರ್ತಾರೆ, ಈಗ ಬಸ್ಸಲ್ಲಿ ಬಂದು ಬೆಟ್ಟ ಹತ್ತಿರೋರೆಲ್ಲ ಲಗೇಜ್ಗಳು ಕೆಳಗಡೆ ಇಟ್ಬಿಟ್ಟು ಬೆಟ್ಟ ಹತ್ತಿರ್ತಾರಲ್ಲ ಅಂಥವ್ರು ಇಲ್ಲಿ ಬಂದು ಲಗೇಜ್ ತೊಗೊಬೇಕು. ಕೆಳಗಡೆ ನಮ್ಗೊಂದು ಟೋಕನ್ ಕೊಟ್ಟಿರ್ತಾರೆ ಲಗೇಜ್ ಇಡುವಾಗ. ಆ ಟೋಕನ್ ಇಲ್ಲಿ ಕೊಟ್ಟರೆ ಲಗೇಜ್ ಕೊಡ್ತಾರೆ. ತೊಗೊಂಡು ಸ್ವಲ್ಪ ಹಂಗೆ ಮುಂದೆ ಹೋಗ್ತಾ ಇದ್ದಂಗೆ ನಮಗೆ ಪ್ರತಿಯೊಂದು ಭವನಗಳು ಸಿಗುತ್ತೆ. ಎಲ್ಲಿ ಬೇಕಾದ್ರೂ ಹೋಗಿ ಸ್ನಾನ ಮಾಡ್ಕೊಬೋದು, ಎಲ್ಲಿ ಬೇಕಾದ್ರೂ ಲಗೇಜ್ಗಳು ಕೌಂಟ್ರುಗಳು ಸಿಗುತ್ತೆ ಇಡೋಕ್ಕೆ, ಅದನ್ನು ತೊಗೊಬೋದು. ಆಮೇಲೆ ಕೂದಲು ಕೊಡ್ಬೋದು, ಏಕನೂ ಸಿಗುತ್ತೆ, ಅದನ್ನು ತೋರಿಸ್ಕೊಂಡು ಹೋಗ್ತೀನಿ. ಒಂದೇ ರೋಡ್ ಹೋಗ್ತಾ ಇದ್ದಂಗೆ ಬಸ್ಸಲ್ಲಿ ಬಂದಿರೋರು ಅಷ್ಟೇ, ಜೀಪಲ್ಲಿ ಬಂದಿರೋರು ಅಷ್ಟೇ ಬಸ್ ಸ್ಟಾಪ್ ಹತ್ರನೇ ನಿಲ್ಲಿಸ್ತಾರೆ. ಆಪೋಸಿಟೇ ಸಿಗುತ್ತೆ ನಿಮಗೆ. ರೋಡ್ ದಾಟಿದ್ರೇ ಅಂದರೆ ನೀವು ಇವಾಗ ಬಸ್ಸಲ್ಲಿ ಇಳ್ದಿದ ತಕ್ಷಣ ಬಲಗಡೆಗೇ ಬರುತ್ತೆ ಎಲ್ಲನೂ. ಆಪೋಸಿಟು ರೋಡ್ ದಾಟ್ಕೊಂಡ್ರೆ ಎದುರುಗೇನೆ ಬರುತ್ತೆ. ಎಲ್ಲ ಒಂದೇ ಕಡೆ ಇರುತ್ತೆ, ಎಲ್ಲೂ ದೂರ ಇರೋಲ್ಲ, ಎಲ್ಲೂ ಕನ್ಫ್ಯೂಸ್ ಆಗೋಲ್ಲ. ಆಮೇಲೆ ನಮಗೆ ರೂಮ್ಗಳು ಕೊಟ್ಟರು ಅಷ್ಟೇ ದೇವಸ್ಥಾನ ಸುತ್ತಮುತ್ತನೇ ಕೊಟ್ಟಿರ್ತಾರೆ, ನಡ್ಕೊಂಡೇ ಹೋಗ್ಬಿಡ್ಬೋದು ನಾವು, ಅಷ್ಟು ಹತ್ರದಲ್ಲೇ ಕೊಟ್ಟಿರ್ತಾರೆ. ನಮಗೆ ಫಸ್ಟು ಸಿಗೋದೆ ಮಾಧವ ನಿಲಯ ಅಂತ ಸಿಗುತ್ತೆ. ಬೆಟ್ಟ ಹತ್ಕೊಂಡು ಲಗೇಜ್ ತೊಗೊಂಡು ಸ್ವಲ್ಪ ಮುಂದೆ ಬರ್ತಾ ಇದ್ದಂಗೆ ಮಾಧವ ನಿಲಯ ಸಿಗುತ್ತೆ. ಇಲ್ಲೂ ಅಷ್ಟೇ ಆಧಾರ ಕಾರ್ಡ್ ಕೊಟ್ಟರೆ ನಮಗೆ ಲಗೇಜ್ ಇಡೋಕ್ಕೆ ಒಂದು ಕೌಂಟ್ರು ಕೊಡ್ತಾರೆ, ಲಾಕರ್ಗಳ ಥರ. ಆ ಲಾಕರಲ್ಲಿ ಇಟ್ಬಿಟ್ಟು ಹೋಗ್ಬೋದು, ಸ್ನಾನ ಮಾಡ್ಕೊಂಬಿಟ್ಟು ನಮ್ಮ ಬಟ್ಟೆ ಬ್ಯಾಗ್ಗಳ್ನೆಲ್ಲನೂ. ಆಮೇಲೆ ಇಲ್ಲೂ ಅಷ್ಟೇ ಕೂದಲು ಕೊಡ್ಬೋದು. ಪ್ರತಿಯೊಂದು ಈ ಥರ ತುಂಬ ನಿಲಯಗಳು ಅಂದರೆ ಭವನಗಳು ಸಿಗುತ್ತೆ ನಮಗೆ. ತುಂಬಾ ಇರುತ್ತೆ. 4 ಫ್ಲೋರ್ 5 ಫ್ಲೋರ್ ಇರುತ್ತೆ. ಯಾವ ಫ್ಲೋರ್ಗೆ ಬೇಕಾದ್ರೂ ಹೋಗ್ಬೋದು. ಇದಾದಮೇಲೆ ಇನ್ನೊಂದು ಯಾತ್ರಿ ಸದನ ಅಂತಲೂ ಸಿಗುತ್ತೆ, ಅದನ್ನು ತೋರಿಸ್ತೀನಿ. ಆಮೇಲೆ ನಾವು ತಿರುಪತಿಗೆ ಬರೀ ಕೈಯಲ್ಲಿ ಬಂದ್ರೂ ಸಾಕು, ಪ್ರತಿಯೊಂದು ಐಟಮ್ ಇಲ್ಲೇ ಸಿಗುತ್ತೆ. ಬಟ್ಟೆಯಿಂದ ಇಡ್ಬೋದು, ಪ್ರತಿಯೊಂದು ಇಲ್ಲೇ ತೊಗೊಂಬಿಡ್ಬೋದು. ಅಷ್ಟು ಶಾಪಿಂಗ್ ಮಾಡೋದು ಅಂಗಡಿಗಳು ತುಂಬಾ ಇರುತ್ತೆ. ನಾವು ಇವಾಗ ಮಾಧವ ನಿಲಯ ನೋಡಿದ್ವಲ್ಲ, ಹಂಗೆ ಸ್ವಲ್ಪ ಮುಂದೆ ಬರ್ತಾ ಇದ್ದಂಗೆ ಯಾತ್ರಿ ಸದನ ಅಂತ ಸಿಗುತ್ತೆ. ಇಲ್ಲಿ ನಾವು ಮಂಡೇ ಕೊಡಬೇಕು ಅಂದರೆ ಟೋಕನ್ ತೊಗೊಬೇಕು. ಅಂದರೆ ಬ್ಲೇಡ್ ಕೊಡ್ತಾರೆ, ಅದಕ್ಕೋಸ್ಕರ ಪೂರ್ತಿ ಕೂದಲು ಕೊಡ್ತೀವಿ ಅನ್ನೋರು ಮಾತ್ರ ಟೋಕನ್ ತೊಗೊಬೇಕಾಗುತ್ತೆ. ಪಂಚಮುಡಿ ಕೊಡ್ತೀವಿ ಅನ್ನೋರು ಹೆಣ್ಮಕ್ಳಿಗೆ ಏನು ಟೋಕನ್ ಏನು ತೊಗೊಳಂಗಿಲ್ಲ, ಫ್ರೀನೇ ನಮಗೆ. ಇವಾಗ ಒಳಗಡೆ ಹೋಗಿ ತೋರಿಸ್ತೀನಿ ಯಾವ ಥರ ಇದೆ ಅಂದ್ಬಿಟ್ಟು. ಹೋಗ್ತಾ ಇದ್ದಂಗೆ ನೋಡಿ ಈ ಥರ ಫ್ಲೋರ್ಗಳಿದೆ. ಎಷ್ಟು ಫ್ಲೋರ್ ಇದೆ ಅಂದರೆ ಬಲಗಡೆಗೂ ಸಿಗುತ್ತೆ, ಎಡಗಡೆಗೂ ಸಿಗುತ್ತೆ, 3-4 ಫ್ಲೋರ್ ಇರುತ್ತೆ. ಯಾವುದಕ್ಕೆ ಬೇಕಾದರೂ ಹೋಗ್ಬೋದು. ಟೋಕನ್ ತೊಗೊಂಡು ನೋಡಿ ಇಲ್ಲ ಆಚೆ ಬರ್ತಾ ಇದ್ದಂಗೆ ನಮಗೆ ಒಂದು ಬ್ಲೇಡ್ ಕೊಟ್ಟಿರ್ತಾರೆ. ನೀವು ಯಾವ ಕಡೆ ಆದರೂ ಹೋಗ್ಬೋದು. ಅಂದರೆ ಟೋಕನ್ ಕೊಟ್ಟಿರ್ತಾರೆ ಕೂದಲು ಕೊಡೋರಿಗೆ, ಆ ನಂಬರ್ಗೆ ಹೋಗಿಯೇ ನೀವು ಕೂದಲು ಕೊಡಬೇಕು. ಜನ ಫ್ರೀ ಇದ್ದರೆ ಎಲ್ಲಿ ಬೇಕಾದ್ರೂ ಕೂದಲು ತೆಗೀತಾರೆ. ಅವ್ರ ಹತ್ರಕ್ಕೆ ಹೋಗಬೇಕು ಅನ್ನೋದೇನಿಲ್ಲ. ನೋಡಿ ಇಲ್ಲಿ ಒಬ್ಬರು ಸಿಸ್ಟಮ್ ಇಟ್ಕೊಂಡು ಕೂತಿರ್ತಾರೆ. ಆಧಾರ ಕಾರ್ಡ್ ಕೊಟ್ಟರೆ ಎಂಟ್ರಿ ಮಾಡಿಕೊಂಡು ನಮ್ಗೆ ಈ ಥರ ನೋಡಿ ಲಾಕರ್ಗಳು ಕೊಡ್ತಾರೆ. ಬೀಗ ಇರುತ್ತೆ, ನಾವು ಲಗೇಜೆಲ್ಲ ಇಟ್ಬಿಟ್ಟು ಬೀಗ ಹಾಕ್ಕೊಂಡು ಹೋಗ್ಬೋದು. ಬಂದಮೇಲೆ ನಾವು ಬೀಗ ಕೊಡಬೇಕಾಗುತ್ತೆ ಅವ್ರಿಗೆ.
ಅದು ನೆಕ್ಸ್ಟ್ ಬಂದವ್ರಿಗೆಲ್ಲ ಕೊಡ್ತಾ ಇರ್ತಾರೆ. ಆಮೇಲೆ ವಾಶ್ರೂಮ್ಗಳು ಸಪ್ರೇಟಾಗಿರುತ್ತೆ, ಹೆಣ್ಮಕ್ಳಿಗೆ ಗಂಡು ಮಕ್ಳಿಗೆ ಎಲ್ಲನೂ. ಬಿಸ್ನೀರೂ ಬರ್ತಾ ಇರುತ್ತೆ. ಕೂದಲು ಕೊಡೋ ಕೌಂಟ್ರೂ ನೋಡಿ ಅದರೊಳಗೆ ಇರುತ್ತೆ, ಲಗೇಜ್ ಕೌಂಟ್ರಲ್ಲೇ ಅಲ್ಲೇ ಪಕ್ಕದಲ್ಲಿ ಸೈಡಲ್ಲಿರುತ್ತೆ. ಈಗ ನಾನು ಪಂಚಮುಡಿ ಕೊಡ್ತಾಯಿದ್ದೀನಿ. ಯಾವತ್ತೂ ಅಷ್ಟೇ ಕೂದಲು ಕೊಡುವಾಗ ಗೋವಿಂದ ಗೋವಿಂದ ಅಂದ್ಕೊಂಡೇ ಕೊಡಿ. ಆಮೇಲೆ ಹೆಣ್ಮಕ್ಳುಗಳೂ ಅಷ್ಟೇ ಯಾವತ್ತೂ ಪೂರ್ತಿ ಕೂದಲು ಕೊಡ್ತೀನಿ ಅಂತ ದಯವಿಟ್ಟು ಅರ್ಕೆ ಮಾಡ್ಕೊಬೇಡಿ. ಪಂಚಮುಡಿನೇ ಕೊಡಬೇಕು ಯಾವತ್ತೂ ಅಷ್ಟೇ ಹೆಣ್ಮಕ್ಳುಗಳು. ಮಾಮೂಲಿ ಗಂಡು ಮಕ್ಳುಗಳು ಪೂರ್ತಿ ಕೂದಲು ಕೊಟ್ಕೊಬೋದು. ಇವಾಗ ನೋಡಿದ್ರಲ್ಲ ಲಗೇಜ್ ಕೌಂಟ್ರು ಎಲ್ಲಿ ಮಾಡ್ಕೊಳ್ಳೋದು, ಕೂದಲು ಕೊಡೋದೆಲ್ಲನೂ ಅಂತ. ಇವಾಗ ರೂಮ್ ಬುಕ್ಕಿಂಗ್ ಮಾಡ್ಕೊಳ್ಳೋದೆಲ್ಲಿ ಅಂತ ತೋರಿಸ್ತೀನಿ. ನಮ್ಗೆ ಇಲ್ಲೊಂದು ಶ್ರೀ ರಾಘಭವನ ಅಂತ ಹೋಟ್ಲು ಸಿಗುತ್ತೆ. ಯಾತ್ರಿ ಸದನ ಪಕ್ಕನೇ, ಆ ಭವನ ಪಕ್ಕನೇ ಸಿಗುತ್ತೆ. ಇಲ್ಲಿ ಹೋಟ್ಲುಗಳೆಲ್ಲ ಇರುತ್ತೆ. ದೊಡ್ಡ ಒಂದು ಸ್ಕ್ರೀನ್ ಹಾಕಿದ್ದಾರೆ, ದೇವ್ರದ್ದು ಇಲ್ಲಿ ವಿಡಿಯೋ ಎಲ್ಲ ಬರ್ತಾ ಇರುತ್ತೆ. ನೀವು ಮೇಯ್ನ್ ರೋಡಲ್ಲಿ ಬಂದ್ರೂ ಅಷ್ಟೇ ಬಸ್ ಸ್ಟಾಪ್ ಎದುರುಗೇ ಸಿಗುತ್ತೆ. ಇದೇನೇ CR ಆಫೀಸು. ನಾವು ಏನೇ ಒಂದು ಸೇವೆ ಮಾಡಿಸ್ತೀವಿ ಅಂತ ಅಂದ್ರೂ ಇಲ್ಲೇ ಬುಕ್ಕಿಂಗ್ ಮಾಡ್ಕೊಬೇಕು. ರೂಮ್ ಬುಕ್ಕಿಂಗು ಅಷ್ಟೇ ಇಲ್ಲೇ ನೀವು ಮಾಡ್ಕೊಬೇಕು. ಆಧಾರ ಕಾರ್ಡ್ ತೊಗೊತಾರೆ, ಪ್ರತಿಯೊಂದಕ್ಕೂ ಆಧಾರ ಕಾರ್ಡ್ ತೊಗೊಂಡು ಹೋಗಲೇಬೇಕು. ಒಬ್ರಿಗೆ ಒಂದೇ ರೂಮ್ ಕೊಡೋದು. ದೊಡ್ಡ ರೂಮ್ ಏನಾದ್ರು ಕೊಟ್ಟರೆ 550 ರೂಪಾಯಿ ಕಟ್ಟಿಸ್ಕೊತಾರೆ. 100 ರೂಪಾಯಿ ಇಟ್ಕೊಂಡು 450 ರೂಪಾಯಿ ಅಕೌಂಟಿಗೆ ಬರುತ್ತೆ. ಚಿಕ್ಕ ರೂಮ್ ಏನಾದ್ರು ನಮ್ಗೆ ಕೊಟ್ಟರೆ 550 ಕಟ್ಟಿಸ್ಕೊತಾರೆ. 50 ರೂಪಾಯಿ ಇಟ್ಕೊಂಡು 500 ರೂಪಾಯಿ ಅಕೌಂಟಿಗೆ ಬರುತ್ತೆ. ಎಲ್ಲ ಫೋನ್ಗೆ ಬರುತ್ತೆ ಮೆಸೇಜು ಅಷ್ಟೇ. ರೂಮ್ ಬುಕ್ಕಿಂಗ್ ನಂಬರ್ಗಳು ಪ್ರತಿಯೊಂದು ಕೊಟ್ಟಿರ್ತಾರೆ, ನಂಬರ್ ಕೊಟ್ಟುಬಿಟ್ಟಿರ್ತಾರೆ. ಆ ನಂಬರ್ಗೆ ಮಾಡಿಕೊಂಡು ರೂಮ್ ಎಲ್ಲಿರುತ್ತೆ ಅಂತ ಹೋಗ್ಬೋದು. ದೇವಸ್ಥಾನ ಅಕ್ಕಪಕ್ಕದಲ್ಲೇ ಕೊಟ್ಟಿರ್ತಾರೆ. ಈ ಬಸ್ ಸ್ಟ್ಯಾಂಡ್ ನೋಡಿ ಆಪೋಸಿಟೇ ಇರೋದು CR ಆಫೀಸು. ನೋಡಿದ್ರಲ್ಲ ಎಲ್ಲ ಎಲ್ಲಿ ಸಿಗುತ್ತೆ ಅಂತ. ಇವಾಗ ನಾವೆಲ್ಲ ಫ್ರೆಶ್ ಅಪ್ ಆಗಿ ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ನಾವು ಹೋಗ್ತಾ ಇರೋದು ಧರ್ಮದ ದರ್ಶನಕ್ಕೆ. ಹೋಗ್ತಾ ಇದ್ದಂಗೆ ಇಲ್ಲಿ ಭಟ್ಗಳು ಇಡ್ತಾ ಇರ್ತಾರೆ, ಬೇಕು ಅಂದರೆ ನೀವು ಇಡ್ಸ್ಕೊಬೋದು. ಆಮೇಲೆ ಅನ್ನ ಪ್ರಸಾದ ಊಟಕ್ಕೆ ಹೋಗ್ಬೇಕಲ್ಲ, ಅದು ಎಲ್ಲಿ ಬರುತ್ತೆ, ಭೂವರ ಸ್ವಾಮಿ ದೇವಸ್ಥಾನ ಎಲ್ಲಿ ಬರುತ್ತೆ ಅಂತ ಪೂರ್ತಿ ತೋರಿಸ್ಕೊಂಡು ಹೋಗ್ತೀನಿ ಇದೇ ವಿಡಿಯೋದಲ್ಲೇ ನಾನು. ಎಲ್ಲ ಶಶಿ ಎಲ್ಲ ನಾಮ ಹಾಕ್ಸ್ಕೊತವ್ರೆ. ಒಬ್ರು ಫೋನ್ಗಳಿಗೆ ಬಂದಿದ್ರು, ಅವ್ನ ಮೂಗ ಬಟ್ಟೆ ಎಲ್ಲರೂ ಬಟ್ಟಿಕ್ಸ್ಕೊಂಡು ಈಗ ಬಟ್ಟಿಕ್ಸ್ಕೊಂಡಿದ್ದೀವಿ. ಈಗ ದೇವಸ್ಥಾನದ ಹತ್ರಕ್ಕೆ ಹೋಗ್ತಾ ಇದ್ದೀವಿ. ಫಸ್ಟ್ ಈಗ ವರಸ್ವಾಮಿ ದರ್ಶನ ಮಾಡ್ಕೊಂಬಿಡೋಣ ಅಂತ, ಆಮೇಲೆ ಅನ್ನಪ್ರಸಾದಕ್ಕೆ ಹೋಗೋಣ ಅಂದ್ಬಿಟ್ಟು. ಯಾಕಂದರೆ ಕ್ಲೋಸ್ ಆಗೋದ್ರೆ ದೇವಸ್ಥಾನ, ಅದಕ್ಕೆ ಅನ್ನಪ್ರಸಾದ ಆದರೆ ಸಂಜೆವರೆಗೂ ಇರುತ್ತಲ್ವ, ಅದಕ್ಕೋಸ್ಕರನೇ ಹೊಟ್ಟಿದ್ವಿ. ಎಲ್ಲ ನೋಡಿ ನಾವದೆಲ್ಲ ಹೆಂಗೆ ಕಾಣಿಸ್ತವ್ರೆ ಎಲ್ಲ. ಅಕ್ಕ ನೀನು ನಮ್ಮ ಅಕ್ಕ ಮುದ್ದುದ ಇಟ್ಬಿಟ್ಟವ್ರೆ, ಚಿಕ್ಕದಾಗಿ ಇಡಪ್ಪ ಅಂತ ಹೇಳಿದ್ದೀನಿ, ಹಂಗೂ ಹಿಂಗೆ ಇಟ್ಟವ್ರೆ. ಚೆಂದ ಇದ್ದೀವಿ ಬಿಡಿ. ಇದೇನೇ ಸರ್ಕಲ್ಲು. ನಾವು ಎಲ್ಲೇ ರೂಮ್ ಮಾಡ್ಕೊಂಡ್ರು ಇಲ್ಲಿಗೇ ಬರಬೇಕಾಗುತ್ತೆ ಎಲ್ಲರೂ. ಯಾಕಂದರೆ ಬಸ್ ಇಲ್ಲೇ ಹತ್ತಬೇಕು. ಯಾವುದೇ ದರ್ಶನಕ್ಕೆ ಹೋಗಬೇಕು ಅಂತ ಅಂದರೆ 300 ರೂಪಾಯಿಗೆ, ಸರ್ವ ದರ್ಶನಕ್ಕೆ, ಊಟದ ಅಲ್ಲಿಗೆ ಹೋಗಬೇಕು ಅಂದರೆ ಆ ಬಸ್ಸವರೇ ಕರ್ಕೊಂಡೋಗಿಬಿಡ್ತಾರೆ, ಫ್ರೀ ಬಸ್ಸು. ಇಲ್ಲಿ ವೆಂಕಟೇಶ್ವರ ಸ್ವಾಮಿದೊಂದು ವಿಗ್ರಹ ಇಟ್ಟಿದ್ದಾರೆ. ಫೋಟೋ ಇಟ್ಕೊಳ್ಳೋರು, ವಿಡಿಯೋ ಮಾಡ್ಕೊಳ್ಳೋರು ಎಲ್ಲ ಮಾಡ್ಕೊಬೋದು. ಇಲ್ಲಿಗೆ ಬಂದು ಫೋಟೋ ಇಡ್ಸ್ಕೊಂಡೆ ಆಮೇಲೆ ದರ್ಶನಕ್ಕೆ ಹೋಗ್ತಾರೆ. ಅಂದರೆ ದರ್ಶನಕ್ಕೆ ಹೋಗಬೇಕು ಅಂತ ಅಂದರೆ ಜೀಪಲ್ಲೂ ಬೇಕಾದ್ರೆ ನೀವು ಹೋಗ್ಬೋದು. 10 ರೂಪಾಯಿ, 20 ರೂಪಾಯಿ, 30 ರೂಪಾಯಿ ತೊಗೊತಾರೆ. ಒಂದೊಂದು ಸ್ಟಾಪ್ಗೆ ಒಂದೊಂದು ಥರ ಇರುತ್ತೆ. ಅದು ಜೀಪಲ್ಲಾದರೂ ಹೋಗ್ಬೋದು, ಇಲ್ಲ ಫ್ರೀ ಬಸ್ ಇರುತ್ತೆ. ಅವರೇ ಕೂಕೊಂತ ಇರ್ತಾರೆ, ಯಾವ್ಯಾವ ಸ್ಟಾಪ್ ಬರುತ್ತೆ, ನೆಕ್ಸ್ಟ್ ಸ್ಟಾಪ್ ಇಳ್ಕೊಳ್ಳಿ ಅಂತ. ನೀವು ಫ್ರೀ ಬಸ್ಸಲ್ಲಿ ಹೋಗ್ಬೋದು. ಇವಾಗ ನಾನು ದೇವಸ್ಥಾನದ್ದು ಹತ್ರಕ್ಕೆ ಹೋಗ್ತಾ ಇದ್ದೀನಿ. ಅಂದರೆ ಇವಾಗ ನೀವು ಇಲ್ಲಿ ವಿಗ್ರಹ ನೋಡೋದಲ್ಲ, ಎಡಗಡೆಯಿಂದ ಹೋಗ್ತಾ ಇದ್ದೀನಿ. ಬಲಗಡೆಯಿಂದ ಹೋಗಬೇಕು ಅಂದರೆ ನೀವು ಅಂಡರ್ ಪಾಸಿಂದ ಕೆಳಗಡೆಯಿಂದ ಹೋದರೆ ಗೋಪುರ ಸಿಗುತ್ತಲ್ಲ, ದೇವಸ್ಥಾನ ಎಂಟ್ರೆನ್ಸ್ಗೆ ಹೋಗ್ತೀವಿ. ಇವಾಗ ನಾವು ಹೋಗ್ತಾ ಇರೋದು ಭೂವರ ಸ್ವಾಮಿ ದರ್ಶನ ಮಾಡ್ಕೊಬೇಕಲ್ಲ ಫಸ್ಟೇ, ಅದಕ್ಕೋಸ್ಕರ ಅಲ್ಲಿಗೆ ಹೋಗ್ತಾ ಇರೋದು ನಾವು. ನಾನು ಎಡಗಡೆಯಿಂದ ತೋರಿಸ್ತಾ ಇದ್ದೀನಿ. ನಿಮ್ಗೆ ಇಲ್ಲೊಂದು ಸ್ಕೈ ವಾಕ್ ಸಿಗುತ್ತೆ ನೋಡಿ. ಸ್ವಲ್ಪ ಅದು ಬಿಟ್ಟು ಸ್ವಲ್ಪ ಮುಂದೆ ಅವರೆ ಲೆಫ್ಟ್ ಸೈಡ್ಗೆ ಹಿಂಗೆ ಟರ್ನ್ ಆದರೆ ದೇವಸ್ಥಾನದ ಎಂಟ್ರೆನ್ಸ್ಗೆ ಹೋಗ್ತೀವಿ. ಇಲ್ಲೆಲ್ಲ ಅಂಗಡಿಗಳಿದ್ದಾವೆ, ದೊಡ್ಡ ದೊಡ್ಡ ನೋಡಿ ಈ ಥರ ಅಂಗಡಿಗಳಿದ್ದಾವೆ. 2 ಫ್ಲೋರ್ 3 ಫ್ಲೋರ್ದು. ಅದರಿಂದ ಸ್ವಲ್ಪ ಮುಂದೆ ಬರ್ತಾ ಇದ್ದಾಗೆ ನೋಡಿ, ಇಲ್ಲಿ ಎಡಗಡೆಯಿಂದನೇ ಹೋದರೆ ದೇವಸ್ಥಾನದ ಹತ್ರಕ್ಕೆ ಹೋಗ್ತೀವಿ. ಸುಮಾರು ಅಂಗಡಿಗಳು ಸಿಕ್ಕಾಪಟ್ಟೆ ಇದ್ದಾವಪ್ಪ ಅಂಗಡಿಗಳು. ಏನೇನು ಬೇಕೋ ಐಟಮ್ ಪ್ರತಿಯೊಂದೂ ಸಿಗುತ್ತೆ ತಿರುಪತಿಲಿ. ಎಷ್ಟೇ ದುಡ್ಡು ತೊಗೊಂಡೋದ್ರೂ ಫುಲ್ ನಾವು ಖಾಲಿ ಮಾಡ್ಕೊಂಡೇ ಬರೋದು ಯಾವಾಗೂ ಅಷ್ಟೇ. ಪ್ರತಿಯೊಬ್ಬರಿಗೂ ಹಂಗೆ ಆಗುತ್ತೆ. ಇವಾಗ ನಾವು ಹೋಗ್ತಾ ಇದ್ದೀವಿ. ಆಮೇಲೆ ಇಲ್ಲೊಂದು ಊಟದ ಹಾಲು ಸಿಗುತ್ತೆ. ಫಸ್ಟು ಹಳೇದು ದೇವಸ್ಥಾನಕ್ಕೆ ಹಳೇದು ಊಟದ ಹಾಲು ಇದೇ ಇದ್ದಿದ್ದು. ಈಗ ಹೊಸ್ದಾಗಿ ವ್ಯವಸ್ಥೆ ಮಾಡಿದ್ದಾರೆ. ಅನ್ನ ಪ್ರಸಾದಂ ಕೇಂದ್ರಂ ಅಂತ ಹಾಕ್ಬಿಟ್ಟಿದ್ದಾರೆ. ಅಲ್ಲೇನು ಊಟ ಇರುತ್ತೋ ಇಲ್ಲೂ ಅದೇ ಥರ ಊಟ ಇರುತ್ತೆ. ಅಲ್ಲಿಂದನೇ ಇಲ್ಲಿಗೂ ಬರುತ್ತೆ. ಊಟ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಸ್ವಲ್ಪ ಜನ ಇರ್ತಾರೆ. ಇಲ್ಲೂ ಬೇಕಾದ್ರೂ ಊಟಕ್ಕೆ ಹೋಗ್ಬೋದು ನೀವು, ಅಲ್ಲೂ ಬೇಕಾದ್ರೂ ಊಟಕ್ಕೆ ಹೋಗ್ಬೋದು. 2 ಕಡೆನೂ ವ್ಯವಸ್ಥೆ ಇದೆ. ತುಂಬ ಜನ ಹಳಬ್ರಿಗೆ ಇದು ಗೊತ್ತಿರುತ್ತೆ, ಹಳೆ ಊಟದ ಹಾಲು. ಹೊಸ್ದಾಗಿರೋದು ಈಗ ಎಲ್ರಿಗೂ ಗೊತ್ತಿರುತ್ತೆ. ಹೇಳಿದ್ದು ಸ್ವಲ್ಪ ಜನ ಇಲ್ಲಿಗೆ ಹೋಗ್ತಾ ಇದ್ದಂಗೆ ಸಿಗುತ್ತಲ್ವ, ಅದಕ್ಕೆ ಅಂತಲೇ ಹೋಗ್ತಾ ಇದ್ದಂಗೆ ನಮ್ಗೆ ಇಲ್ಲೊಂದು ಆರ್ಚ್ ಸಿಗುತ್ತೆ. ಇವಾಗ ನಾವು ದೇವಸ್ಥಾನ ಎಂಟ್ರೆನ್ಸ್ಗೆ ಹೋಗ್ತಾ ಇದ್ದೀವಿ. ಹೋಗ್ತಾ ಇದ್ದಂಗೆ ಏನೋ ಒಂಥರ ರೋಮಾಂಚನ ಆಗುತ್ತೆ. ಆ ದೇವಸ್ಥಾನ ಎಂಟ್ರೆನ್ಸ್ಗೆ ಹೋಗಿ ನಿಂತ್ಕೊತಾ ಇದ್ದಂಗೆ ಇಲ್ಲಿ ನಮ್ಗೆ ಹೋಗ್ತಾ ಇದ್ದಂಗೆ ಆಂಜನೇಯ ಸ್ವಾಮಿ ದೇವಸ್ಥಾನ ಎಲ್ಲ ಸಿಗುತ್ತೆ. ನಾನು ನಿಮಗೆ ಅದೆಲ್ಲ ಆಮೇಲೆ ದೇವ್ರನ್ನ ದರ್ಶನ ಮಾಡಿಸ್ತೀನಿ. ಇವಾಗ ಫಸ್ಟ್ ಭೂವರ ಸ್ವಾಮಿಗೆ ದರ್ಶನ ಮಾಡ್ಕೊಂಬಿಡೋಣ. ನಾವು ತಿರುಪತಿಗೆ ತಿಮ್ಮಪ್ಪನ ದರ್ಶನ ಮಾಡೋಕ್ಕೆ ಹೋಗೋಕ್ಕಿಂತ ಮುಂಚೆ ಫಸ್ಟು ನಾವು ಭೂವರ ಸ್ವಾಮಿ ದೇವ್ರನ್ನೇ ದರ್ಶನ ಮಾಡ್ಕೊಬೇಕು. ಆ ಅಪ್ಪನ ನೋಡಿದ್ಮೇಲೆ ತಿಮ್ಮಪ್ಪನ ದರ್ಶನಕ್ಕೆ ಹೋಗಬೇಕು. ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ದೇವಸ್ಥಾನದ ಎಂಟ್ರೆನ್ಸು
ಇವಾಗ ದೇವಸ್ಥಾನದ ಎಂಟ್ರೆನ್ಸ್ ನೋಡಿದ್ರಲ್ಲ, ಇವಾಗ ದರ್ಶನ ಮಾಡೋಕ್ಕೆ ಹೋಗೋಣ. ಭೂವರ ಸ್ವಾಮಿ ದೇವ್ರ ದರ್ಶನಕ್ಕೆ ಬಲಗಡೆಗೆ ಹೋಗಬೇಕು. ಅಂದರೆ ನಾವು ದೇವಸ್ಥಾನ ಎದುರುಗಡೆ ನಿಂತಿದ್ದೀವಿ ಅಂದರೆ ನಮ್ಮ ಬಲಗಡೆಗೆ ಸಿಗುತ್ತೆ. ಕಲ್ಯಾಣಿ ಆಗಿರ್ಬೋದು, ಅನ್ನಪ್ರಸಾದ ಕೇಂದ್ರಂ ಆಗಿರ್ಬೋದು, ಆಮೇಲೆ ದೇವಸ್ಥಾನ ಆಗಿರ್ಬೋದು, ಪ್ರತಿಯೊಂದು ಬಲಗಡೆನೇ ಸಿಗುತ್ತೆ. ಅಲ್ಲಿಗೆ ಹೋಗ್ತಾ ಇದ್ದೀವಿ. ಎಲ್ಲೂ ವಿಡಿಯೋ ಮಾಡೋಂಗಿಲ್ಲ, ಸೆಕ್ಯೂರಿಟಿಗಳು ಇರ್ತಾರೆ, ನೋಡಿಕೊಂಡು ಮಾಡ್ಕೊಳ್ಳಿ. ಯಾಕಂದರೆ ಮೊನ್ನೆ ಯಾವುದೋ ವಿಡಿಯೋ ಮಾಡಿ ಟ್ರೋಲ್ ಆಗೋಗಿದೆಯಂತೆ, ಅದಕ್ಕೆ ನನಗೂ 3 ಸಲ ಮೊಬೈಲ್ ಕಿತ್ಕೊಂಡು ವಿಡಿಯೋ ಡಿಲೀಟ್ ಮಾಡಿಸಿದ್ದಾರೆ. ಹಂಗೂ ಸ್ವಲ್ಪ ಮಾಡ್ಕೊಂಬಂದಿದ್ದೀನಿ. ಕಲ್ಯಾಣಿನೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಯಾಕಂದರೆ 26ನೇ ತಾರೀಕಿಂದ 5ನೇ ತಾರೀಕುವರೆಗೂ ತೆಪ್ಪೋತ್ಸವ ನಡೀತಾ ಇದೆ. ಅದಕ್ಕೋಸ್ಕರನೇ ಕಲ್ಯಾಣಿ ಒಳಗೂ ಯಾರನ್ನೂ ಸ್ನಾನ ಮಾಡೋಕ್ಕೆ ಬಿಟ್ಟಿರಲಿಲ್ಲ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಲ್ಲಿ ನೋಡೋದಕ್ಕೆ. ಎಲ್ಲ ಒಂದು ಕಡೆಯಿಂದ ಪೈಂಟ್ ಹೊಡೆದು ಕ್ಲೀನ್ ಮಾಡ್ತಾ ಇದ್ದಾರೆ. ಆಮೇಲೆ ನಮಗೆ ದಿನಾನೂ ಅಷ್ಟೇ ಉತ್ಸವ ಮೂರ್ತಿ ಬರುತ್ತಂತೆ, ಆನೆ ಬರುತ್ತಂತೆ ದಿನಾನು. ನಮಗೆ ಅದೂ ಸಿಕ್ಕಿದೆ, ಅದನ್ನು ದರ್ಶನ ಮಾಡ್ಕೊಳ್ಳಿ ಎಲ್ಲರೂ. ತೆಪ್ಪೋತ್ಸವ ನಡೀತಾ ಇದೆ. 26ನೇ ತಾರೀಕಿಂದ 5ನೇ ತಾರೀಕುವರೆಗೂ ಇದು ನಡೆಯೋದು. ನಾವು ಹೋಗಿದ್ದ ದಿವಸ ಇನ್ನು ಕಲ್ಯಾಣಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು. ನಾನು ನಡೆದಿದೆಯಲ್ಲ ಇವಾಗ ಆ ವಿಡಿಯೋನ ಇಲ್ಲಿಗೆ ಕ್ಲಿಪ್ಪಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಅದು ನೋಡೋದೇ ನಮ್ಮ ಭಾಗ್ಯ ಅಂತ ಅನಿಸುತ್ತೆ. ಎಲ್ಲರೂ ದೇವ್ರ ದರ್ಶನ ಮಾಡ್ಕೊಳ್ಳಿ. ಉತ್ಸವ ಮೂರ್ತಿನ ದರ್ಶನ ಮಾಡ್ಕೊಂಡ್ರಲ್ಲ, ಎಲ್ರಿಗೂ ದೇವ್ರು ಒಳ್ಳೇದು ಮಾಡಲಿ. ಇವಾಗ ನೀವು ಕಲ್ಯಾಣಿಲಿ ಏನಾದ್ರು ಸ್ನಾನ ಮಾಡ್ಕೊಬೇಕು ಅಂತ ಅಂದರೆ ಸಪ್ರೇಟಾಗಿ ವಾಶ್ರೂಮ್ ಕೊಟ್ಟಿರ್ತಾರೆ. ಅಲ್ಲಿ ಸೋಪು ಶಾಂಪು ಹಾಕೊಂಡು ಸ್ನಾನ ಮಾಡ್ಕೊಂಬಂದು ಕಲ್ಯಾಣಿಲಿ ಮುಳುಗಿದ್ರೆ ಆಯಿತು. ಕಲ್ಯಾಣಿಲಿ ಯಾವುದೇ ಥರ ಸೋಪು ಶಾಂಪು ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಆಮೇಲೆ ನೀವು ಏನಾದ್ರು ಲಗೇಜ್ ಇಡೋಕ್ಕೆ ನಿಮ್ಗೆ ಯಾವ್ದಾದ್ರು ಕೌಂಟ್ರ್ ಸಿಗಲಿಲ್ಲ ಅಂತ ಅಂದರೆ ನಾವು ದರ್ಶನಕ್ಕೆ ಹೋಗ್ತೀವಲ್ಲ, ಅಲ್ಲೇ ಈಸ್ಕೊತಾರೆ, ಅಲ್ಲೇ ಕೊಟ್ಬಿಟ್ಟು ಬೇಕಾದ್ರೂ ಹೋಗ್ಬೋದು. ಇವಾಗ ನಾವು ಯಾಕೆ ಫಸ್ಟು ವರಸ್ವಾಮಿನ ದರ್ಶನ ಮಾಡ್ಕೊಬೇಕು ಅಂತ ಅಂದರೆ ವೆಂಕಟರಮಣ ಸ್ವಾಮಿ ನೆಲೆ ಊರಿರೋದಕ್ಕೆ, ಅಂದರೆ ಜಾಗ ಕೊಟ್ಟಿರೋದು ಸ್ಥಾಪನೆ ಆಗೋಕ್ಕೆ ವರಸ್ವಾಮಿ ಇರಂತೆ. ಈ ಪತ್ರನ ವೆಂಕಟರಮಣ ಸ್ವಾಮಿಗಳೇ ಬರ್ಕೊಟ್ಟಿದ್ದಾರೆ. ಮುಂಚಿತವಾಗಿ ನಿಮ್ಮನ್ನು ದರ್ಶನ ಮಾಡ್ಕೊಂಡು ನನಗೆ ಬಂದವ್ರಿಗೆ ನಾನು ಸಂಪೂರ್ಣ ಅನುಗ್ರಹ ಕೊಡ್ತೀನಿ ಅಂತ. ಆ ಪತ್ರನ ನೀವು ಬೇಕಾದ್ರೆ ಕರ್ನಾಟಕ ಭವನದ ಹತ್ರ ನಮಗೆ ಮ್ಯೂಸಿಯಂ ಸಿಗುತ್ತೆ, ನೀವು ಅಲ್ಲಿ ನೋಡ್ಬೋದು ಆ ಪತ್ರನ. ದೇವ್ರನ್ನ ದರ್ಶನ ಮಾಡ್ಕೊಳ್ಳಿ. ಗರ್ಭದ ಗುಡಿಲಿರೋದು ವರಸ್ವಾಮಿ ಅದೇ ಥರನೇ. ನಾವು ದರ್ಶನ ಮಾಡ್ಕೊಂಡು ಇವಾಗ ಊಟದ ಹಾಲಿಗೆ ಬಂದಿದ್ದೀವಿ. ಇದೇನೇ ಹೊಸ್ದಾಗಿ ಕಟ್ಟಿರೋದು ಊಟದ ಹಾಲು, ವೆಂಕಂಬಾಂಬ ಅಂತ. ಇದೂ ಅಷ್ಟೇ ವೆಂಕಟರಮಣ ಸ್ವಾಮಿ ಒಂದು ಭಕ್ತಿ ಹೆಸರನ್ನ ಈ ಹಾಲ್ಗೆ ಇಟ್ಟಿದ್ದಾರೆ. ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು. ಅನ್ನಪ್ರಸಾದ, ವಡೆ ಪ್ರಸಾದನೂ ಇವಾಗ ಕೊಡ್ತಾ ಇದ್ದಾರೆ. ಊಟ ಮಾಡ್ಕೊಂಡು ನಾವು ಆಚೆ ಬರ್ತಾ ಇದ್ದಂಗೆ ನಮಗೆ ಬಸ್ ಸ್ಟ್ಯಾಂಡ್ ಸಿಗುತ್ತೆ. ಇಲ್ಲೇಯಿಂದನೇ ಬಸ್ ಹತ್ಬೋದು. ಫ್ರೀ ಬಸ್ಸು, ಯಾವುದೇ ಥರ ದುಡ್ಡು ತೊಗೊಳ್ಳಲ್ಲ. ನಾವು ಎಲ್ಲಿ ಇಳ್ಕೊಬೇಕು ಅಂತ ಹೇಳಿದ್ರೆ ಅಲ್ಲಿ ನಿಲ್ಲಿಸ್ತಾರೆ. ಬಸ್ಸಲ್ಲಿ ತುಂಬ ಜನ ಇರ್ತಾರೆ, ಹೋಗೋಕ್ಕಾಗಲ್ಲ ಅಂತ ಅಂದರೆ ಜೀಪ್ಗಳಲ್ಲೂ ಹೋಗ್ಬೋದು. ದುಡ್ಡು ತೊಗೊತಾರೆ, 20 ರೂಪಾಯಿ 30 ರೂಪಾಯಿ ಅಷ್ಟೇ. ನೋಡ್ಕೊಂಡು ಹೋಗಿ ನಿಮ್ಮ ಅನುಕೂಲ ತಕ್ಕನಂಗೆ. ಆಮೇಲೆ ಶನಿವಾರ ಭಾನುವಾರ ಹೋಗೋಕ್ಕೆ ಹೋಗಬೇಡಿ, ಸಿಕ್ಕಾಪಟ್ಟೆ ಜನ ಇರ್ತಾರೆ. ಮಧ್ಯ ಟೈಮಲ್ಲಿ ಹೋಗ್ರಿ. ಆದಷ್ಟು ಬುಕ್ಕಿಂಗ್ ಮಾಡ್ಕೊಂಡು ಹೋಗ್ರಿ. ಇಲ್ಲಾಂದರೆ ಟೋಕನ್ ತೊಗೊಂಡೋಗಿ ಬೆಟ್ಟದ ಕೆಳಗಡೆ, ಅಂದರೆ ಅಲ್ಪಿರಿ ಮೆಟ್ಲ ಹತ್ರ ಟೋಕನ್ ಕೊಡ್ತಾರೆ, ಬಸ್ ಸ್ಟ್ಯಾಂಡ್ ಹತ್ರ ಟೋಕನ್ ಕೊಡ್ತಾರೆ, ರೈಲ್ವೆ ಸ್ಟೇಷನ್ ಹತ್ರ ಟೋಕನ್ ಕೊಡ್ತಾರೆ. ಮಧ್ಯಾಹ್ನ 2 ಗಂಟೆಯಿಂದ ಟೋಕನ್ ಕೊಡ್ತಾರೆ. ಆಧಾರ್ ಕಾರ್ಡ್ ಇರಲೇಬೇಕು ಕಂಪಲ್ಸರಿ, ಒಬ್ರಿಗೆ ಒಂದೇ ಕೊಡೋದು. ಆ ಟೋಕನ್ ಇದ್ದರೆ 6 ಅವರಲ್ಲೆಲ್ಲ ದರ್ಶನ ಆಗುತ್ತೆ. ಬಸ್ಸಲ್ಲಿ ಸಿಕ್ಕಾಪಟ್ಟೆ ಜನ ಇರೋದ್ರಿಂದ ನಾವು ಜೀಪ್ ಮಾಡ್ಕೊಂಡೇ ಬಂದ್ಬಿಟ್ಟು ಶಿಲಾ ತೋರಣದಿಂದ ಬಿಡ್ತಾ ಇದ್ದಿದ್ದು ಸರ್ವ ದರ್ಶನಕ್ಕೆ. ನಾವು ಮಧ್ಯಾಹ್ನ 2 ಗಂಟೆಗೆ ಬಂದಿದ್ದಕ್ಕೆ ರಾತ್ರಿ 12 ಗಂಟೆ ಆಗೋವರೆಗೂ ನಡ್ಕೊಂಡೇ ಹೋಗಿದ್ದೀವಿ, ಅಷ್ಟು ಜನ ಇದ್ದರು. ಆಮೇಲೆ ಎಲ್ಲ ಥರನೂ ತಿಂಡಿ ತೊಗೊಂಡು ಹೋಗ್ಬೋದು. ಆಮೇಲೆ ಬೆಡ್ಶೀಟ್ಗಳು ತೊಗೊಂಡೋಗಿ, ತುಂಬಾ ಚಳಿ ಇರುತ್ತೆ. ನಮಗೆ ಎಲ್ಲೂ ಇಡೋಕ್ಕೆ ಲಗೇಜ್ ಇಡೋಕ್ಕೆ ಜಾಗ ಸಿಕ್ಕಿಲ್ಲ ಅಂದರೆ ತೊಗೊಂಡೋಗಿ ಆ ಲೈನಲ್ಲಿ ಹೋಗ್ತಾ ಇದ್ದಂಗೆ ಟೋಕನ್ ಕೊಡೋಕ್ಕಿಂತ ಮುಂಚೆನೇ ಅಲ್ಲೇ ಎಲ್ಲ ಈಸ್ಕೊತಾರೆ. ಲಗೇಜ್ಗಳಾಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಎಲ್ಲನೂ ಅಲ್ಲೇ ಇಟ್ಬಿಟ್ಟು ಹೋಗ್ಬೋದು. ನೋಡಿ ಗೋಪುರ ಯಾವ ಥರ ಕಾಣಿಸ್ತಾ ಇದೆ. ದೇವಸ್ಥಾನ ಎಷ್ಟು ದೂರದಿಂದ ಬಿಟ್ಟಿದ್ರು ಗೊತ್ತಾ. ಸಿಕ್ಕಾಪಟ್ಟೆ ಜನ ಇದ್ದರು. ಮೊಬೈಲ್ ಆಗಿರ್ಬೋದು, ಇಯರ್ಫೋನ್ ಆಗಿರ್ಬೋದು, ಸ್ಮಾರ್ಟ್ ವಾಚ್ ಆಗಿರ್ಬೋದು, ಪ್ರತಿಯೊಂದು ಈಸ್ಕೊಂಡ್ಬಿಡ್ತಾರೆ. ಟೋಕನ್ ಕೊಡ್ತಾರೆ. ಆಚೆ ಬಂದು ಅದನ್ನೆಲ್ಲ ಎಲ್ಲಿ ಕಲೆಕ್ಟ್ ಮಾಡ್ಕೊಬೇಕು ನಮ್ಮ ಲಗೇಜ್ ಎಲ್ಲ ಅಂತ ಅದನ್ನು ತೋರಿಸ್ತೀವಿ. ಟೋಕನ್ ಕೊಡೋವರೆಗೂ ಈ ಥರ ವೇಟಿಂಗ್ ಹಾಲಲ್ಲಿ ನಮ್ಮನ್ನು ಕೂಡ ಹಾಕಿರ್ತಾರೆ. ಆಮೇಲೆ ಟೋಕನ್ ಸಿಕ್ಕಿದ್ಮೇಲೆ ಬೇರೆ ಶೆಡ್ಗೆ ಶಿಫ್ಟ್ ಮಾಡ್ತಾರೆ. ಟೋಕನ್ ಸಿಕ್ಕಿದ್ಮೇಲೆ ನಾವು ಆಚೆ ಬರ್ಬೋದು. ಆಚೆ ಬಂದು ಯಾವ ಟೈಮಿಂಗ್ಸ್ ಕೊಟ್ಟಿರ್ತಾರೋ ಆ ಟೈಮಿಂಗ್ಸ್ಗೆ ಮತ್ತೆ ನಾವು ಒಳಗಡೆ ಹೋಗ್ಬೋದು. 3 ಅವರ್ 4 ಅವರ್ಗೆ ಮುಂಚೆ ಇದ್ದಂಗೆ ನಾವು ಒಳಗೆ ಹೋಗ್ಬೋದು. ಆಚೆ ಬಂದು ಫ್ರೆಶ್ ಅಪ್ ಆಗ್ಬೋದು. ಇಲ್ಲ ಆಚೆ ಬಂದೇ ರೂಮಲ್ಲಿ ಮಲಗಿ ನಾವು ಆ ಟೈಮಿಂಗ್ಸ್ಗೆ ಹೋದ್ರೂ ಆಗುತ್ತೆ. ನಮ್ಮನ್ನು ಕೂಡ ಹಾಕೋಷ್ಟೊತ್ತಿಗೆ ಇಲ್ಲಿ 1 ಗಂಟೆ ಆಯಿತು. ಟೋಕನ್ ಸಿಕ್ಕಿದ್ದು 2 ಗಂಟೆಗೆ. 2 ಗಂಟೆ ಟೋಕನ್ ಸಿಕ್ಕಿದ್ಮೇಲೆ ಮತ್ತೆ ಇನ್ನೊಂದು ಶೆಡ್ಗೆ ಹಾಕಿದ್ರು. ಆಮೇಲೆ ಊಟದ ವ್ಯವಸ್ಥೆ ಇರುತ್ತೆ. ನಾವೆಲ್ಲ ಊಟ ಮಾಡ್ಕೊಂಡು ಬೆಳಗ್ಗೆ 6 ಗಂಟೆವರೆಗೂ ಅಲ್ಲೇ ಮಲಗಿದ್ದು ಮತ್ತೆ ನಾವು ಆಚೆ ಬಂದು ಫ್ರೆಶ್ ಅಪ್ ಆಗಿ ಮತ್ತೆ ನಾವು ದರ್ಶನಕ್ಕೆ ಹೋದು. ಆ ಥರನೂ ವ್ಯವಸ್ಥೆ ಇರುತ್ತೆ. ನೋಡ್ಕೊಂಡು ಹೋಗಿ ಅಂತ ಹೇಳ್ತೀನಿ. ದರ್ಶನ ಟಿಕೆಟ್ ಎಲ್ಲ ಕೊಟ್ಟರು ಅಂದರೆ ನಿನ್ನೆ ಮಧ್ಯಾಹ್ನ ನಾವು 2 ಗಂಟೆಗೆ ಹೋಗಿ ಲೈನಿಗೆ ನಿಂತಿದ್ದಕ್ಕೆ 11:30 12 ಗಂಟೆ ರಾತ್ರಿಗೆ ಟಿಕೆಟ್ ಕೊಟ್ಟರು.
ಅಲ್ಲೇ ರಾತ್ರಿ ಎಲ್ಲ ಮಲಗಿ ಇವಾಗ ಬೆಳಗ್ಗೆ 7 ಗಂಟೆಗೆ ಎದ್ದು ಮತ್ತೆ ರೂಮಿಗೆ ಬಂದು ಮತ್ತೆ ಈಗ ಫ್ರೆಶ್ ಅಪ್ ಆಗಿ ಮತ್ತೆ ಹೋಗ್ತಾ ಇದ್ದೀವಿ. ಆ ಥರ ಹೋಗ್ಬೋದು. ಅದೇ ನಮಗೆ ಟಿಕೆಟ್ ಕೊಟ್ಟಿರ್ತಾರಲ್ಲ, ಆ ರಿಟರ್ನ್ ಎಂಟ್ರಿ ಮಾಡಿಸ್ಬಿಟ್ಟು ತಿರ್ಗಾ ಅಲ್ಲಿಂದನೇ ಎಲ್ಲಿ ನಾವು ಆಚೆ ಬಿಡ್ತಾರೋ ಎಕ್ಸಿಟು, ತಿರ್ಗಾ ಅಲ್ಲೇ ಹೋಗಿ ಎಂಟ್ರಿ ಮಾಡಿಸಿದ್ರೆ ಬಿಡ್ತಾರೆ. ಮತ್ತೆ ಬಂದು ಫ್ರೆಶ್ ಅಪ್ ಆಗಿ ಹೋಗ್ಬೋದು. ರೆಡಿ ಆಗಿದ್ದೀವಿ. ನಾವು 4-5 ಜನ ಬಂದಿದ್ದಾವೆ. ನಮ್ಮ ಆಂಟಿ, ನನ್ನ ತಮ್ಮ ಎಲ್ಲ ರೆಡಿ ಆಗಿಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ. ಆ ಥರನೂ ಇದೆ. ದೇವ್ರ ದರ್ಶನ ಮಾಡ್ಕೊಳ್ಳಿ, ಎಲ್ರಿಗೂ ದೇವ್ರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ದರ್ಶನ ಮಾತ್ರ ನಿಜವಾಗ್ಲೂ ನಮಗೆ ತುಂಬಾ ಚೆನ್ನಾಗಾಯಿತು. ಇದು ಬೇರೆ ದೇವಸ್ಥಾನದ್ದು ವೆಂಕಟರಮಣ ಸ್ವಾಮಿದು ದೇವಸ್ಥಾನ. ದೇವ್ರು ನೀವು ನೋಡ್ತಾ ಇರೋದು ಯಾವ ದೇವರಾದ್ರೇನು ಎಲ್ಲ ಅದೇ ದೇವರಲ್ವಾ, ದರ್ಶನ ಮಾಡ್ಕೊಳ್ಳಿ. ಇದನ್ನು ನಾನು ಇಲ್ಲಿ ಕ್ಲಿಪ್ಪಿಂಗ್ ಸೇರಿಸಿದ್ದೀನಿ. ನನಗಂತೂ ದರ್ಶನ ಕಣ್ಣು ತುಂಬ ದೇವ್ರು ನೋಡ್ಕೊಂಬಂದಿದ್ದೀನಿ. ಸುಮಾರು ನಾನೊಂದು 9-10 ಸಲ ತಿರುಪತಿಗೆ ಹೋಗಿದ್ದೀನಿ. ಯಾವ ವರ್ಷ ಇಷ್ಟು ಚೆನ್ನಾಗಿ ದರ್ಶನ ಆಗಲಿಲ್ಲ. ಹತ್ರದಿಂದ ಬಿಟ್ಟಿದ್ದಾರೆ. ಕೈ ಮುಗಿದು ಬಗ್ಗಿ ನಮಸ್ಕಾರ ಮಾಡ್ಕೊಳ್ಳೋಷ್ಟು ಟೈಮ್ ನಮಗೂ ಕೊಟ್ಟರು. ಕಣ್ಣು ತುಂಬ ದೇವ್ರನ್ನ ನೋಡಿದ್ದೀನಿ. ಕಣ್ಣಲ್ಲಿ ನೀರು ಹೋಗ್ತಾಯಿತ್ತು ದೇವ್ರನ್ನ ನೋಡ್ತಾ ಇದ್ದಾಗ. ದೇವ್ರ ಮುಂದೆ ನಿಂತ್ಕೊಂಡಾಗ ನಮಗೇನು ಕೇಳಬೇಕು ಅಂತಲೇ ಅನ್ಸಲ್ಲ, ಎಲ್ಲ ಮರ್ತೋಗ್ತೀವಿ. ದೇವ್ರನ್ನ ನೋಡೋದೇ ಸಾಕು, ಕಣ್ಣು ತುಂಬಿಸ್ಕೊಳ್ಳೋದೇ ಸಾಕು ಅಂತ ಅನಿಸ್ಬಿಡುತ್ತೆ. ದರ್ಶನ ಚೆನ್ನಾಗಾಯಿತು. ನನಗೆ ಯಾವ ಥರ ಅನುಭವ ಆಗಿದೆ ಅಂತ ನಾನು ಲೈವಲ್ಲೆಲ್ಲ ಶೇರ್ ಮಾಡ್ಕೊಂಡಿದ್ದೀನಿ. 3 ಭಾಗ ಹಾಕಿದ್ದೀನಿ ನಾನು ತಿರುಪತಿದು. 3 ವಿಡಿಯೋನು ನೋಡಿ ಅಂತ ಹೇಳ್ತೀನಿ. ಯಾಕಂದರೆ ಹೆಂಗೆ ಹೋಗಬೇಕು ಬೆಟ್ಟ ಹತ್ತವಾಗ. ಆಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ಮೇಲ್ಗಡೆ ಯಾವ್ಯಾವ ದೇವಸ್ಥಾನ ಸಿಗುತ್ತೆ ಅಂತಲೂ ತೋರಿಸ್ತೀನಿ. ಇವಾಗ ನಮ್ಗೆ ದರ್ಶನ ಮಾಡಿಕೊಂಡು ನೋಡಿ ಆಚೆ ಬರ್ತಾ ಇದ್ದಂಗೆ ಈ ಕಂಬಿಗಳು ಸಿಗುತ್ತಲ್ಲ, ಈ ಕಂಬಿಯಿಂದನೇ ಆಚೆ ಬರಬೇಕು. ಬರ್ತಾ ಇದ್ದಂಗೆ ಎಡಗಡೆಗೆ ಹೋದರೆ ನಮಗೆ ಲಡ್ಡು ಕೌಂಟ್ರು ಸಿಗುತ್ತೆ. ನಮ್ಮ ಹತ್ರ ಅಲ್ಲಿ ಮೊಬೈಲ್ ಏನಿರಲಿಲ್ಲ ನಾನು ನಿಮಗೆ ವಿಡಿಯೋ ಮಾಡಿ ತೋರ್ಸೋಕ್ಕೆ. ಹಂಗೆ ಸ್ವಲ್ಪ ಎಡಗಡೆಗೆ ಮುಂದೆ ಹೋದ್ರೇ ಅಲ್ಲಿ ಲಡ್ಡು ಕೌಂಟ್ರು ಇರುತ್ತೆ, ಲಡ್ಡು ತೊಗೊಳ್ಳಿ. ಆಮೇಲೆ ಅಲ್ಲಿ ಪ್ರಸಾದನೂ ಸಿಗುತ್ತೆ. ದೇವರಿಗೆ ನೈವೇದ್ಯ ಇಟ್ಟಿರ್ತಾರಲ್ಲ, ಬೆಳಗಿನ ಜಾವದಿಂದ ಏನೇನು ನೈವೇದ್ಯ ಮಾಡಿರ್ತಾರೋ ಎಲ್ಲ ನೈವೇದ್ಯನೂ ಪ್ರಸಾದನೂ ಸಿಗುತ್ತೆ. ಕೇಳಿ ತೊಗೊಳ್ಳಿ. ವಡೆ ಸಿಕ್ಕಿದೆ ನನಗೆ 100 ರೂಪಾಯಿ ವಡೆ. ಅಂದರೆ ಒಂದು 10 ನಿಮಿಷ ಕಾಯಬೇಕಾಗುತ್ತೆ. ನೈವೇದ್ಯ ಪ್ರಸಾದ ಇದೆ ಅಂದರೆ ಇದೇ ಕೊಡ್ತೀವಿ ಅಂತಾರೆ. ಕಾಯ್ದು ತೊಗೊಳ್ಳಿ. ಏನೇನು ಪ್ರಸಾದ ಇರುತ್ತೆ ಬೇಕಾದ್ರೆ ನೀವು ಎಲ್ಲ ತೊಗೊಬೋದು. ದೋಸೆ ಸಿಗುತ್ತೆ. ದೋಸೆ ಮಾತ್ರ ರಾತ್ರಿ 8 ಗಂಟೆಗೆ ಕೊಡೋದು. ಅದು 6 ಗಂಟೆಯಿಂದ ಲೈನಲ್ಲೇ ನಿಂತ್ಕೊಬೇಕು. ಲಡ್ಡು ಕೌಂಟ್ರಲ್ಲೇ ನೀವು ಕೇಳಿದ್ರೆ ಹೇಳ್ತಾರೆ ಎಲ್ಲೆಲ್ಲಿ ಸಿಗುತ್ತೆ ಅಂತ. ಎಲ್ಲ ಕೌಂಟ್ರಲ್ಲೂ ಸಿಗುತ್ತೆ. ಲಡ್ಡು ಪ್ರಸಾದ ತೊಗೊಂಡು ಏನೇನು ನೈವೇದ್ಯ ಸಿಗುತ್ತೋ ತೊಗೊಳ್ಳಿ. ಎಲ್ಲ ತೊಗೊಂಡು ನೋಡಿ ಇವಾಗ ದೇವಸ್ಥಾನ ಗೋಪುರದ ಹತ್ರಕ್ಕೆ ಬಂದಿದ್ದೀವಿ. ಫೋಟೋ ವಿಡಿಯೋ ಎಲ್ಲ ಹಿಡಿಸ್ಕೊಬೇಕಲ್ಲ, ನಾವು ರೀಲ್ಸ್ ಮಾಡೋಕ್ಕೆ ಸ್ವಲ್ಪ ಹಿಡ್ಕೊಂಡು ಬಂದಿದ್ದೀವಿ. ಇಲ್ಲೆಲ್ಲ ಫೋಟೋ ಹಿಡಿಸ್ಕೊಂಡು ಮತ್ತೆ ಈಗ ಊಟದ ಹಾಲ್ಗೆ ಹೋಗ್ತಾ ಇದ್ದೀವಿ. ದರ್ಶನ ನಮಗೆ ತುಂಬಾ ಚೆನ್ನಾಗಾಯಿತು. ನಾನು ನನ್ನ ತಮ್ಮ, ನಮ್ಮ ಮಾವ, ನಮ್ಮ ಆಂಟಿ ಎಲ್ಲ ಬಂದು ಫ್ರೆಶ್ ಅಪ್ ಆಗೋಗಿ ಸ್ನಾನ ಮಾಡ್ಕೊಂಡು ಇನ್ನೇನು ಒಳಕೋದೋ ದರ್ಶನಕ್ಕೆ ಬಿಟ್ಬಿಟ್ರು. ನಮ್ಗೆ ಅದೊಂಥರ ಖುಷಿ. ಫ್ರೆಶ್ ಅಪ್ ಆಗಿದ್ದೀವಿ ನೋಡಿ, ನಾವು ಎಷ್ಟು ಮಡಿಯಿಂದ ದರ್ಶನ ಮಾಡ್ಕೊಂಬಂದಿದ್ದೀವಿ. ಇವ್ರು ಯಾರೂ ಬರಲಿಲ್ಲ, ಕರೆದ್ರೆ ನಾವೇ ಹೋಗಿ ಮಾಡಿಕೊಂಡು ದರ್ಶನ ಮಾಡ್ಕೊಂಬಂದು ಲಡ್ಡು ಪ್ರಸಾದನೂ ತೊಗೊಂಡು. ಆಮೇಲೆ ಒಳಗಡೆ ನಮ್ಮನ್ನ ಕೂಡಾಕಿರ್ತಾರಲ್ಲ ಶೆಡ್ಡಲ್ಲಿ, ಅಲ್ಲಿ ಲ್ಯಾಂಡ್ಲೈನ್ ಇರುತ್ತೆ. ನಿಮ್ಗೆ ಏನಾದ್ರು ದರ್ಶನ ಏನಾದ್ರು ಲೇಟ್ ಆದರೆ ಮನೆಯವ್ರಿಗೆ ಫೋನ್ ಮಾಡಬೇಕು ಅಂದರೆ ಲ್ಯಾಂಡ್ಲೈನಿಂದ ಮಾಡ್ಬೋದು. ಆಮೇಲೆ ಊಟದ ಹಾಲ್ ಹತ್ರ ಈ ಥರದೊಂದು ಪೇಂಟಿಂಗ್ದೊಂದು ಚಿತ್ರ ಹಾಕಿದ್ದಾರೆ. ಇದಂತೂ ತುಂಬಾ ಚೆನ್ನಾಗಿದೆ. ಗಂಗೆ ಅಂದರೆ ಒಂದು ದೇವಸ್ಥಾನ ಯಾವ ಮೂಲೆಯಿಂದ ತಿರುಪತಿಗೆ ಹೆಂಗೆ ಹರಿತಾಳೆ ಅನ್ನೋದು ಹಾಕಿದ್ದಾರೆ. ಅದ್ರ ಬಗ್ಗೆ ನಂಗೆ ಸರಿಯಾಗಿ ಮಾಹಿತಿ ಗೊತ್ತಿಲ್ಲ ತಿಳಿಸೋಕ್ಕೆ. ನಾವಿವಾಗ ಊಟಕ್ಕೆ ಬಂದಿದ್ದೀವಿ. ಊಟಕ್ಕೆ ವಡೆ ಪ್ರಸಾದ ಮಾಡಿದ್ದಾರೆ. ತುಂಬಾ ಚೆನ್ನಾಗಿತ್ತು ಪ್ರಸಾದ ಮಾತ್ರ. ವಡೆ ಸಿಕ್ಕಿದೆ ನಮ್ಗೆ, ಅದೇ ಖುಷಿಯಾಗಿದ್ದು. ವಡೆ ಸಿಕ್ಕಿದ್ದು. ಅನ್ನ ಸಾಂಬಾರು ಆಗಿರ್ಬೋದು, ರಸಮ್ ಆಗಿರ್ಬೋದು, ಮಜ್ಜಿಗೆ ಆಗಿರ್ಬೋದು, ಎಲ್ಲ ಥರನೂ ಹಾಕ್ತಾರೆ. ಎಷ್ಟು ಸಲ ಬೇಕಾದರೂ ನಾವು ಅನ್ನ ಪ್ರಸಾದ ಹಾಕ್ಸ್ಕೊಂಬರ್ಬೋದು. ನಾನು ಅಲ್ಲಲ್ಲಿ ಸ್ವಲ್ಪ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಅಂದರೆ ನಮಗೆ ಟೋಕನ್ ಸಿಕ್ಕಿದ್ಮೇಲೆ ನಾವು ಆಚೆ ಬಂದು ಮತ್ತೆ ನಾವು ಫ್ರೆಶ್ ಅಪ್ ಆಗಿ ಮತ್ತೆ ಒಳಕ್ಕೆ ಹೋಗೋದನ್ನು ಅದೆಲ್ಲ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಯಾಕಂದರೆ ಮೊಬೈಲ್ ಇರಲಿಲ್ಲ, ಎಲ್ಲರದು ಲಾಕರಲ್ಲೇ ಇತ್ತಲ್ಲ. ಇವಾಗ ನಾವು ದರ್ಶನ ಮಾಡ್ಕೊಂಡು ಆಚೆಗೆ ಬಂದಮೇಲೆ ತೊಗೊಂಬಂದು ಊಟದ ಹಾಲ್ ಹತ್ರಕ್ಕೆ ಬಂದು ಇದೆಲ್ಲ ವಿಡಿಯೋ ಮಾಡ್ಕೊತಾ ಇರೋದು. ಟೋಕನ್ ಸಿಕ್ಕಿದ್ಮೇಲೆ ನಿಮ್ಗೆ ಆಚೆ ಬರೋದು ಗೊತ್ತಾದರೆ ಬನ್ನಿ, ಗೊತ್ತಾಗಲಿಲ್ಲ ಅಂದರೆ ಬರೋಕ್ಕೆ ಹೋಗಬೇಡಿ. ಅಲ್ಲೇ ವಾಶ್ರೂಮ್ಗಳಿರುತ್ತೆ. ಕೈಕಾಲು ಮುಖ ತೊಳ್ಕೊಂಡು ಬೇಕಾದ್ರೆ ದರ್ಶನಕ್ಕೆ ಹೋಗ್ಬೋದು. ಊಟ ಮಾಡ್ಕೊಂಡು ನೋಡಿ ಇವಾಗ ದೇವಸ್ಥಾನದ ಎಂಟ್ರೆನ್ಸ್ಗೆ ಬಂದು ಫೋಟೋ ಹಿಡ್ಸ್ಕೊತಾ ಇದ್ದೀವಿ. ಇಲ್ಲೆಲ್ಲ ನೋಡಿದ್ರಲ್ಲ, ನೋಡ್ಕೊಂಡು ಇಲ್ಲೇ ದೇವಸ್ಥಾನ ಮುಂದೆನೇ ಈ ಥರ ವೆಂಕಟರಮಣ ಸ್ವಾಮಿದು ಈ ಥರ ಮಂಟಪ ಎಲ್ಲ ಹಾಕಿದ್ದಾರೆ. ಅಂದರೆ ಏನೇ ಭಜನೆ ಕಾರ್ಯಕ್ರಮ ಆಗಿರ್ಬೋದು, ಏನೇ ಪೂಜೆ ಆದರೂ ಇಲ್ಲೇ ಅಂತೆ ನಡೆಯೋದು. ಇದೆಲ್ಲ ನೋಡ್ಕೊಂಡು ಬರ್ತಾ ಇದ್ದಂಗೆ ದೇವಸ್ಥಾನ ಎದುರುಗಡೆನೇ ನಮಗೊಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಸಿಗುತ್ತೆ. ಆಮೇಲೆ ಈಡ್ಗಾಯಿ ಹೊಡೆಯೋರಾಗಿರ್ಬೋದು, ಕರ್ಪೂರ ಹಚ್ಚೋರಾಗಿರ್ಬೋದು, ದೀಪ ಹಚ್ಚೋರಾಗಿರ್ಬೋದು, ಇಲ್ಲಿಗೆ ಬರಬೇಕು. ನೋಡಿ ಇಲ್ಲಿಂದ ಯಾವ ಥರ ಕಾಣಿಸ್ತಾ ಇದೆ ಗೋಪುರ ಆಗಿರ್ಬೋದು, ಸುತ್ತ ಬೆಟ್ಟ ಎಲ್ಲನೂ ತುಂಬಾ ಚೆನ್ನಾಗಿದೆ ಕಣ್ರಿ. ಆ ವೈಬೇ ಬೇರೆ. ವೆಂಕಟರಮಣ ಸ್ವಾಮಿ ದೇವಸ್ಥಾನ ಮುಂದೆ ನಿಂತ್ಕೊಂಡ್ರೆ ಏನೋ ಸ್ವರ್ಗದಲ್ಲಿ ಇದ್ದೀವೇನೋ ಅಂತ ಅನಿಸುತ್ತೆ. ಹೋಗಿರೋರಿಗೆ ಅದು ಅನುಭವ ಗೊತ್ತಿರುತ್ತೆ ಬಿಡಿ, ನಾನು ಸುಮ್ಮನೆ ಹೇಳ್ತಾ ಇಲ್ಲ. ನಾನು ಇಲ್ಲಿ ನಿಮಗೆ ಆಂಜನೇಯ ಸ್ವಾಮಿ ದೇವಸ್ಥಾನ ಸಿಗುತ್ತೆ, ಆ ದೇವಸ್ಥಾನನೂ ದರ್ಶನ ಮಾಡ್ಕೊಳ್ಳಿ. ಒಳಗಡೆ ವಿಡಿಯೋ ಮಾಡೋಂಗಿರಲಿಲ್ಲ, ಸ್ವಲ್ಪ ಇದನ್ನೆಲ್ಲ ಅವಾಗ ವಿಡಿಯೋ ಮಾಡ್ಕೊಂಬಂದಿದ್ದೀವಿ. ಆಂಜನೇಯ ಸ್ವಾಮಿ ದೇವಸ್ಥಾನ ಎಲ್ರಿಗೂ ದೇವ್ರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಜೈ ಶ್ರೀರಾಮ್. ಗೋವಿಂದ ಗೋವಿಂದ. ಇಲ್ಲಿ ದರ್ಶನ ಎಲ್ಲ ಆಯ್ತಲ್ಲ, ಎಲ್ಲ ಕುತ್ಕೊಂಡಿದ್ರು, ಎಲ್ಲ ಸಾಕಾಗೋಗಿತ್ತು ಪಾಪ ಅವ್ರಿಗೆಲ್ಲ. ನಾನು ಮಾವಿನಕಾಯಿ ತೊಗೊಂಬಂದು ಎಲ್ರಿಗೂ ಮಾವಿನಕಾಯಿ ಕೊಡ್ತಾಯಿದ್ದೀನಿ. ಸಿಕ್ಕಿರೋದು ಏನೇನು ಸಿಗುತ್ತೆ ತಿನ್ಬಿಡ್ಬೇಕಲ್ವ. ಇವಾಗ ಮೊಬೈಲ್ ಇಟ್ಟಿರ್ತೀವಲ್ಲ, ಮೊಬೈಲ್ ಆಗಿರ್ಬೋದು, ನಾವು ಲಗೇಜು ಏನೇ ತೊಗೊಂಡೋಗಿರೋದು ಅಲ್ಲಿ ನಾವು ದರ್ಶನಕ್ಕೆ ಹೋಗಿ ಈಸ್ಕೊಂಡಿರ್ತಾರಲ್ಲ, ಅದನ್ನು ಎಲ್ಲಿ ಇಸ್ಕೊಬೇಕು ಅಂತ ತೋರಿಸ್ತೀನಿ. ಆಂಜನೇಯ ದೇವಸ್ಥಾನ
ದೇವಸ್ಥಾನ ದರ್ಶನ ಮಾಡ್ಕೊಂಡು ಈ ಆರ್ಚ್ ಸಿಗುತ್ತಲ್ಲ ಮತ್ತೆ ನಾವು ರಿಟರ್ನ್ ಹೋಗ್ತೀವಲ್ಲ ನೋಡಿ, ಇಲ್ಲಿ ಎಡಗಡೆಗೆ ಒಂದು ರೋಡ್ ಬರುತ್ತೆ ಚಿಕ್ಕದೇ, ಅಲ್ಲಿ ದೇವ್ರ ಫೋಟೋ ಎಲ್ಲ ಮಾರ್ತಾ ಇರ್ತಾರೆ. ಇಲ್ಲಿ ಸಂದಿ ಬರುತ್ತೆ, ಒಂದು ಸಂದಿ ನೋಡಿ, ಇದೇ ಸಂದಿ, ಆರ್ಚ್ ಸಂದಿ ನೋಡಿ. ಆ ಸಂದಿಗೆ ಬಂದು ಬಲಗಡೆಗೆ ಟರ್ನ್ ಆದರೆ ನೋಡಿ, ಇಲ್ಲೇ ಲಗೇಜ್ ಕೌಂಟ್ರು. ನಮ್ಗೆ ಟೋಕನ್ ಕೊಟ್ಟಿರ್ತಾರೆ, ಟೋಕನ್ನ ಕಳ್ಕೊಬೇಡಿ. ಆ ಟೋಕನ್ ಇಲ್ಲಿ ಕೊಟ್ಟರೆ ಮೊಬೈಲ್ ಆಗಿರ್ಬೋದು, ಇಯರ್ಫೋನ್ ಆಗಿರ್ಬೋದು, ಸ್ಮಾರ್ಟ್ ವಾಚ್ ಆಗಿರ್ಬೋದು, ನೀವು ಬಟ್ಟೆ ಬ್ಯಾಗ್ ಇಟ್ಟಿರೋದು ಪ್ರತಿಯೊಂದು ಟೋಕನ್ ಕೊಟ್ಟರೆ ವಾಪಸ್ ಕೊಡ್ತಾರೆ. ಈಸ್ಕೊಂಡು ನಮ್ಮ ಮುಂದೆ ಬರ್ತಾ ಇದ್ದಂಗೆ ವೆಂಕಟರಮಣ ಸ್ವಾಮಿದು ಇಲ್ಲಿ ಭಜನೆ ನಡೀತಾ ಇತ್ತು. ತುಂಬಾ ಚೆನ್ನಾಗಿ ನಡೀತಾ ಇತ್ತು ಭಜನೆ. ಅದನ್ನು ನೋಡಿಕೊಂಡು ಶಾಪಿಂಗ್ ಮಾಡೋರು ಏನು ಬೇಕಾದ್ರೂ ಸಿಗುತ್ತೆ. ನಾನು ಒಂದೇ ಚೌಲಿ ತೊಗೊಂಬಂದಿದ್ದೀನಿ, ಯಾವ್ದಾದ್ರು ಫಂಕ್ಷನ್ಗೆ ಹೋದರೆ ಹಾಕ್ಕೊಳ್ಳೋಣ ಅಂದ್ಬಿಟ್ಟು. ಎಲ್ಲಿಗೋದ್ರೂ ಪಂಚಮುಡಿ ಕೊಟ್ಟು ರೂಢಿ ಮಾಡ್ಕೊಂಬಿಟ್ಟಿದ್ದೀನಿ. ನಂಜನಗೂಡಿಗೆ ಹೋದ್ರೂ ಕೊಡ್ತೀನಿ, ಧರ್ಮಸ್ಥಳಕ್ಕೆ ಹೋದ್ರೂ ಕೊಡ್ತೀನಿ, ತಿರುಪತಿಗೆ ಹೋದ್ರೂ ಕೊಡೋದ್ರಿಂದ ಕೂದಲು ಸಣ್ಣ ಆಗೋಗಿದೆ. ಎಲ್ಲ ಕಡೆ ಸ್ವಲ್ಪ ಸ್ವಲ್ಪ ತೊಗೊತಾರೆ, ಅದೇ ಧರ್ಮಸ್ಥಳದಲ್ಲಿ ಕೈಗೆ ಎಷ್ಟು ಸಿಗುತ್ತೋ ಅಷ್ಟು ತೊಗೊಂಡ್ಬಿಡ್ತಾರೆ. ನಾನು ಮಾವಿನಕಾಯಿ ತಿನ್ಕೊಂಡು ಹೋಗ್ತಾ ಇದ್ದೀನಿ. ಶಾಪಿಂಗ್ ಮಾಡೋರೆಲ್ಲ ಏನೇನು ಬೇಕೋ ಮಕ್ಳಿಗೆಲ್ಲ ತೊಗೊಂಡ್ರು. ಇವಾಗ ತೊಗೊಂಡು ನಾವು ರೂಮ್ ಹತ್ರಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಬೇರೆ ಬೇರೆ ದೇವಸ್ಥಾನಕ್ಕೆ ಹೋಗ್ಬೇಕಲ್ವ, ಅದಕ್ಕೋಸ್ಕರನೇ. ತಿರುಪತಿಲೆಲ್ಲ ದರ್ಶನ ಆಗಿ ಮತ್ತೆ ಎಲ್ಲ ಫ್ರೆಶ್ ಅಪ್ ಆಗಿ ಹೊರಟು ಈಗ ಕೆಳಗಡೆ ಗೋವಿಂದರಾಜಪಟ್ಟಣ, ಅಲ್ಮೇಲಮ್ಮನ ದೇವಸ್ಥಾನ, ಆಮೇಲೆ ಕಾಳಹಸ್ತಿ ನೋಡೋಕೆ ಇವಾಗ ಹೋಗ್ತಾ ಇದ್ದೀನಿ. ಕಂಟಿನ್ಯೂಗೆ ಹೋಗ್ತಾ ಇದ್ದೀವಿ. ಕಂಟಿನ್ಯೂಗೆ ಇದರಲ್ಲೇ ಎಲ್ಲ ದೇವಸ್ಥಾನನೂ ದರ್ಶನ ಮಾಡಿಸ್ಕೊಂಡು ಹೋಗ್ತೀನಿ. ಒಳಗಡೆ ದೇವ್ರನ್ನ ದರ್ಶನ ಮಾಡ್ಸೋಕ್ಕಲ್ಲ, ಆಚೆಯಿಂದ ದೇವಸ್ಥಾನ ತೋರಿಸ್ತೀನಿ. ಹತ್ರಪ್ಪ ಎಲ್ಲರೂ ಈಗ ಬರ್ರಪ್ಪ ಒಬ್ಬೊಬ್ಬರೇ ದರ್ಶನ ಮಾಡಿ. ನಾನಿಲ್ವಾ ಅಲ್ಲಿ ನಾವು ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ದೇವ್ರಿಗೆ ಪೂಜೆ ಮಾಡ್ಸೋಕ್ಕಾಗಲ್ವಲ್ಲ, ಅದಕ್ಕೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆಯಲ್ಲ, ಅಲ್ಲೇ ನಿಂತ್ಕೊಂಡು ನೀವು ಪೂಜೆ ಮಾಡ್ಕೊಳ್ಳಿ. ಮನೆ ದೇವರೇ ಆಗಿರ್ಬೋದು, ಯಾರೇ ಪೂಜೆ ಮಾಡಬೇಕು ಅಂತ ಅಂದರೆ ಅಲ್ಲಿ ನಿಂತ್ಕೊಂಡೇ ಪೂಜೆ ಮಾಡ್ಕೊಳ್ಳಿ. ನಮಗೆ ಗಾಡಿ ಅಂದರೆ ಡ್ರೈವರ್ ಬಂದು ಮೋಹನ್ ಬಂದಿದ್ದು, ಅವ್ರು ನಮಸ್ಕಾರ ಮಾಡ್ಕೊಂಡು ಹೋಗಿದ್ದಾರೆ. ಅಂದರೆ ಮೆಟ್ಲು ನಾವು ಲಾಸ್ಟ್ ಮೆಟ್ಲು ಹತ್ತಿ ನಮಸ್ಕಾರ ಮಾಡ್ಕೊತೀವಲ್ಲ ಅಲ್ಲಿಗೆ. ಆಮೇಲೆ ಅರುಣ ಅಂತ ಗಾಡಿ ಓನರು, ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ, ಕಮ್ಮಿ ರೇಟ್ಗೂ ಬರ್ತಾರೆ. ಆಮೇಲೆ ಹುಡುಗರು ಅಷ್ಟೇ ಡ್ರೈವರ್ ಆಗಿ ಬಂದಿರ್ತಾರಲ್ಲ, ತುಂಬಾ ಚೆನ್ನಾಗಿ ಕರ್ಕೊಂಬರ್ತಾರೆ, ಟೈಮ್ ಪಿಕಪ್ ಮಾಡ್ತಾರೆ, ಒಂಚೂರು ಬೇಜಾರು ಮಾಡ್ಕೊಳ್ಳಲ್ಲ, ಅಷ್ಟು ತಾಳ್ಮೆಯಿಂದ ಕರ್ಕೊಂಬರ್ತಾರೆ. ಅರುಣು ನಂಬರ್ ಹಾಕಿರ್ತೀನಿ, ನೀವು ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಹೋಗ್ತಾನೂ ಅಷ್ಟೇ ವಾತಾವರಣ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಆಮೇಲೆ ನಾವು ಬೆಟ್ಟ ಇಳಿಯೋವಾಗೂ ಅಷ್ಟೇ ಗಡಪ್ಪನ ರೂಪದಲ್ಲಿ ಒಂದು ಬೆಟ್ಟ ಕಾಣಿಸುತ್ತೆ. ಆಮೇಲೆ ಬೆಟ್ಟ ಹತ್ತೋವಾಗೂ ಅಷ್ಟೇ ವೆಂಕಟರಮಣ ಸ್ವಾಮಿ ಒಂದು ರೂಪದಲ್ಲೂ ಕಾಣಿಸುತ್ತೆ, ನೀವು ಅದನ್ನು ನೋಡ್ಬೋದು. ತಿರುಪತಿಗೆ ಹೋಗೋವಾಗ ಬೇಕಾದ್ರೆ ಅವೆಲ್ಲ ನೀವು ಅಬ್ಸರ್ವ್ ಮಾಡಿ, ಅಂದರೆ ಗಮನಿಸಿ. ಯಾಕಂದರೆ ವಿಡಿಯೋಗಳು ನಮಗೆ ಮೊಬೈಲಲ್ಲಿ ದೂರಕ್ಕೆ ಚೆನ್ನಾಗಿ ಬಂದಿಲ್ಲ ನಿಮಗೆ ತೋರ್ಸೋಕ್ಕೆ. ಇನ್ನು ಬೆಟ್ಟ ನೋಡಿ ಅರ್ಧ ಇಳ್ದಿಲ್ಲ, ಆಗಲೆಲ್ಲ ನಿದ್ದೆ ಹೋಗ್ತಾ ಇದ್ದಾರೆ. ನಾವು ಇವಾಗ ಬೆಟ್ಟ ಇಳಿತಾ ಇದ್ದೀವಿ. ಆಮೇಲೆ ನಾವು ನಡ್ಕೊಂಬರ್ತೀವಲ್ಲ, ಅಂದರೆ ಬೆಟ್ಟ ಹತ್ತೋವಾಗ ನಡ್ಕೊಂಬರ್ತೀವಲ್ಲ ನೋಡಿ, ಅದೇ ದಾರಿಲೇ ನಾವು ಮತ್ತೆ ವಾಪಸ್ ಹೋಗೋದು. ನೋಡಿ ಎಷ್ಟು ಜನ ನಡ್ಕೊಂಬರ್ತಾ ಇದ್ದಾರೆ. ತುಂಬಾ ಚೆನ್ನಾಗಿತ್ತು. ನಮಗಂತೂ ಈ ಸಲ ತಿರುಪತಿ ಹೋಗಿ ಬಂದಿರೋದು. ಇವಾಗ ನಾವು ಕೆಳಗಡೆ ಬಂದು ನೋಡಿ, ಇದೇ ಎಂಟ್ರೆನ್ಸು ಗಡಪ್ಪಂದು ಮಾಮೂಲಿ ಇವಾಗ ವಿಗ್ರಹ ನೋಡ್ತಾ ಇದ್ದೀರಾ. ಆಮೇಲೆ ಬೆಟ್ಟ ಅಂದರೆ ಕೆಳಗಡೆ ಊರನ್ನ ತಿರುಪತಿ ಅನ್ನೋದು, ಮೇಲ್ಗಡೆ ತಿರುಮಲ ಅಂತ ಅನ್ನೋದು. ನಮಗೆ ದೂರಕ್ಕೆ ವೆಂಕಟರಮಣ ಸ್ವಾಮಿ ಮುಖ ಅಂದರೆ ಆ ಥರ ದೇವ್ರು ಮಲಗಿದ್ದಾರೆ ಅನ್ನಂಗೆ ನಿಮಗೆ ಕಾಣಿಸ್ತಾರೆ, ಅದನ್ನು ನಾನು ತೋರಿಸ್ತೀನಿ. ನಾವು ಇವಾಗ ಹೋಗ್ತಾ ಇರೋದು ಗೋವಿಂದರಾಜಪಟ್ಟಣಕ್ಕೆ ಹೋಗ್ತಾ ಇದ್ವಿ. ಇದು ಮಾಮೂಲಿ ರೋಡಲ್ಲಿ ಎಲ್ಲ ಈ ಥರ ನಾಮ ಥರ ಹಾಕ್ಬಿಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗೊತ್ತಾ ಹೋಗ್ತಾ ದಾರಿಲೇನೆ. ಇದನ್ನೆಲ್ಲ ನೋಡೋದಕ್ಕೆ ಚೆನ್ನಾಗಿರುತ್ತೆ ಅಲ್ಲೇ. ನಾವು ಇವಾಗ ಗೋವಿಂದರಾಜಪಟ್ಟಣಕ್ಕೆ ಬಂದು ಎಲ್ಲೂ ವಿಡಿಯೋ ಮಾಡೋಂಗಿಲ್ಲ ದೇವಸ್ಥಾನದ ಒಳಗಡೆ ಎಲ್ಲೂ. ಆಮೇಲೆ ಪಾರ್ಕಿಂಗು ಅಷ್ಟೇ ನಮ್ಮ ಡ್ರೈವರ್ ಹತ್ತತ್ರಕ್ಕೆ ಹಾಕ್ಕೊಂಡಿದ್ರು. ಎಲ್ಲ ಕಡೆನೂ ಒಂದು 10 ನಿಮಿಷಕ್ಕೆ ದರ್ಶನ ಆಗೋಯ್ತು, ಯಾಕಂದರೆ ಜನ ಕಮ್ಮಿ ಇದ್ದರು. ಭಾನುವಾರ ನಾವು ಮಧ್ಯಾಹ್ನ ಟೈಮ್ ಹೋಗಿರೋದು. ಇಲ್ಲೂ ಅಷ್ಟೇ ಏನು ಬೇಕಾದ್ರೂ ಶಾಪಿಂಗ್ ಮಾಡ್ಕೊಬೋದಾಯ್ತು. ಈಗ ನಾವು ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಎಂಟ್ರೆನ್ಸ್ ಎಲ್ಲಿವರೆಗೂ ಹೋಗ್ಬೋದು ಅಲ್ಲಿವರೆಗೂ ನಾನು ವಿಡಿಯೋ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಬಂದು ಗೋವಿಂದರಾಜಪಟ್ಟಣ ಒಳಗಡೆ ಎಷ್ಟೊಂದು ದೇವರಿದೆ ಗೊತ್ತಾ. ಗೋವಿಂದರಾಜಪಟ್ಟಣದಲ್ಲಿ ಅಂದರೆ ದೇವ್ರ ರಂಗನಾಥ ಸ್ವಾಮಿ ಮಲಗಿರೋ ಥರ ಇರೋದು. ನಾವು ಶ್ರೀರಂಗಪಟ್ಟಣದಲ್ಲೆಲ್ಲ ನೋಡ್ತೀವಲ್ಲ ಅದೇ ಥರನೇ, ಅಂದರೆ ಗರ್ಭದ ಗುಡಿ ಒಳಗಡೆನೇ ಬಿಡ್ತಾರೆ. ಅದೇ ಎಲ್ಲೂ ವಿಡಿಯೋ ಮಾಡೋಂಗಿಲ್ಲ. ಫೋನ್ಗಳು ಅಷ್ಟೇ, ಇಲ್ಲೂ ಲಾಕರ್ಗಳು ಇಟ್ಟಿರ್ತಾರೆ, ಇಟ್ಬಿಟ್ಟೆ ಹೋಗಬೇಕು. ಫೋನ್ಗಳು ಅಲೋನೇ ಇಲ್ಲ. ನೀವು ತಗೊಂಡೋದ್ರೂ ಸೆಕ್ಯೂರಿಟಿ ಚೆಕ್ ಮಾಡಿ ಬೈಸ್ಕೊಂಡು ಮತ್ತೆ ಹೋಗಮ್ಮ ಲಾಕರಲ್ಲಿ ಇಡು ಅಂತಾರೆ, ಇಟ್ಬಿಟ್ಟು ಹೋಗಲೇಬೇಕು. ಇಲ್ಲಿ ಎಂಟ್ರೆನ್ಸ್ ಹೋಗೋವರೆಗೂ ವಿಡಿಯೋ ಮಾಡ್ಕೊತಾ ಇದ್ದೀನಿ. ಈಗ ನಾವು ಹೋಗ್ತಾ ಇದ್ದೀವಿ. Outside temples is looking so good, and something is art is there. See there, it's very, I think so it's see, 1 minute I will tell you. This is the Sri Ram.
ಒಳಗಡೆ ವಿಡಿಯೋ ಮಾಡೋಂಗಿಲ್ಲ. ಆಚೆಯಿಂದ ಗೋಪುರ ತೋರಿಸಿದ್ವಲ್ಲ ಇಷ್ಟೇ ತೋರ್ಸೋಕ್ಕಾಗೋದು. ಇವಾಗ ಹೊರಡ್ತಾ ಇದ್ದೀವಿ. ಇವಾಗ ಇಲ್ಲಿಂದ ಅಲ್ಮೇಲಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಬಿಸಿಲು ಸಿಕ್ಕಾಪಟ್ಟೆ ಇದೆ, ಕಾಲಂತೂ ಸುಡ್ತಾ ಇದೆ, ನಡೆಯೋಕ್ಕೆ ಆಗ್ತಾಯಿಲ್ಲ. ಇವಾಗ ಹೊರಟಿದ್ದೀವಿ. ತಿರುಮಲ ಬೆಟ್ಟ ಕಾಣಿಸುತ್ತಲ್ಲ ನಮಗೆ, ಅದು ವೆಂಕಟರಮಣ ಸ್ವಾಮಿ ಮುಖ ರೂಪದಲ್ಲೇ ನೋಡಿ ಕಾಣಿಸೋದು. ಹಣೆ ಆಗಿರ್ಬೋದು, ಕಣ್ಣು, ಮೂಗು, ಬಾಯಿ, ಗದ್ದೆ ಎಲ್ಲನೂ ಸ್ಟಾಪ್ ಮಾಡಿಕೊಂಡು ಬೇಕಾದ್ರೆ ನೀವು ವೆಂಕಟರಮಣ ಸ್ವಾಮಿನ ಊಹೆ ಮಾಡ್ಕೊಂಡು ಆ ಬೆಟ್ಟ ನೋಡಿ ಅದೇ ರೀತಿಯೇ ಕಾಣಿಸುತ್ತೆ. ನಾವಿವಾಗ ಅಲ್ಮೇಲಮ್ಮನ ದೇವಸ್ಥಾನಕ್ಕೆ ಬಂದಿದ್ವಿ, ಅಂದರೆ ಪದ್ಮಾವತಿ ಅಮ್ಮನವ್ರಿಗೆ ಅಲ್ಲಿ ದರ್ಶನ ಮಾಡ್ಕೊಳಕ್ಕೆ ಬಂದಿದ್ದೀವಿ. ನೀವೇನಾದ್ರು ಬಸ್ಸಲ್ಲಿ ನಾವು ತಿರುಪತಿಗೆ ಹೋಗ್ತೀವಿ ಅನ್ನೋರು ಬಸ್ಸಲ್ಲೇ ಕೆಳಗೆ ಬಂದು ಅಲ್ಲಿಂದನೇ ಇಲ್ಲಿ ಬಸ್ಗಳು ಬರುತ್ತೆ, ನೀವು ಬಸ್ಸಲ್ಲೇ ಬರ್ಬೋದು, ಕಲ್ಯಾಣಿ ಎಲ್ಲ ನೋಡ್ಬೋದು. ಇವಾಗ ನಾವು ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲೂ ವಿಡಿಯೋ ಮಾಡೋಂಗಿಲ್ಲ. ಈ ಎಂಟ್ರೆನ್ಸ್ ಅಂದರೆ ಆಚೆವರೆಗೂ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ. ಇಲ್ಲೂ ಅಷ್ಟೇ ಲಾಕರ್ಗಳಿರುತ್ತೆ, ಇಟ್ಬಿಟ್ಟೆ ಹೋಗಬೇಕು. ಇಲ್ಲೂ ತುಂಬ ಜನ ಏನಿರಲಿಲ್ಲ, ಸ್ವಲ್ಪ ಜನ ಇದ್ದರು. ಒಂದು ಅರ್ಧ ಗಂಟೆಲೆಲ್ಲ ಇಲ್ಲೂ ದರ್ಶನ ಆಗೋಯ್ತು. ಒಳಕ್ಕೆ ಹೋಗೋಷ್ಟೊತ್ತಿಗೆ ಸುತ್ತಾಕೊಂಡು ಹೋಗ್ಬೇಕಾಯ್ತಲ್ಲ, ಇಲ್ಲಿಂದ ಬಿಡ್ತಾಯಿದ್ರು. ಅಂದರೆ ನಮ್ಮ ಹಿಂದೆ ಗೇಟಿಂದ ಡ್ರೈವರ್ ಕರ್ಕೊಂಬಂದು ಹತ್ರದಲ್ಲೇ ಬಿಟ್ಟಿದ್ರಲ್ಲ, ಅದಕ್ಕೆ ನೋಡಿ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇಲ್ಲೂ ತಾಯಿ ದರ್ಶನ ಚೆನ್ನಾಗಾಯ್ತು. ಇಲ್ಲೂ ಅನ್ನಪ್ರಸಾದ ಇದೆ, ಊಟ ಮಾಡ್ಬೋದು. ಇಲ್ಲೂ ಲಾಡು ಪ್ರಸಾದನೂ ಸಿಗುತ್ತೆ, ತಗೊಳ್ಳಿ. ಇವಾಗ ನಾವು ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ನಾವು ಅಲ್ಲಿವರೆಗೂ ಮೊಬೈಲ್ ತೊಗೊಂಡು ಹೊರಟೋಗಿದ್ದು. ಆಮೇಲೆ ಅಲ್ಲಿ ಎಂಟ್ರೆನ್ಸಲ್ಲೇ ಸೆಕ್ಯೂರಿಟಿ ಬಿಡಲಿಲ್ಲ, ಮತ್ತೆ ಹೋಗಿ ಇಟ್ಟುಬಿಟ್ಟು ಮತ್ತೆ ಆಮೇಲೆ ದರ್ಶನಕ್ಕೆ ಹೋಗಿದ್ದು. ಈ ಥರ ಆಚೆಯಿಂದ ತೋರಿಸ್ತಾ ಇದ್ದೀನಿ. ಪದ್ಮಾವತಿ ಅಮ್ಮ ದೇವಸ್ಥಾನ ಅಂದರೆ ತಿಮ್ಮಪ್ಪನ ದರ್ಶನ ಮಾಡಿಕೊಂಡು ತಾಯಿನ ದರ್ಶನ ಮಾಡ್ಕೊಂಡು ಹೋಗೋಕ್ಕೆ ಇಲ್ಲಿಗೆ ಬಂದೇ ಬರ್ತಾರೆ. ಇಲ್ಲೂ ನಮಗೆಲ್ಲ ದರ್ಶನ ಆಯಿತು. ನಾವು ಇವಾಗ ಇಲ್ಲಿಂದ ಮುಗಿಸ್ಕೊಂಡು ನಾವಿವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅಂದರೆ ಕಾಳಹಸ್ತಿಗೆ ಬಂದು ನಾವು ಪ್ರತಿ ವರ್ಷವೂ ಅಷ್ಟೇ ತಿರುಪತಿಗೆ ಹೋಗಿ ಬಂದು ಕಾಳಹಸ್ತಿಗೆ ಹೋಗೇ ಹೋಗ್ತೀವಿ. ಇಲ್ಲಿ ಯಾವುದೇ ಥರನೂ ನಮಗೆ ನಾಗದೋಷ ಇರ್ಬೋದು, ಆಮೇಲೆ ರಾಹುಕೇತು ಪೂಜೆ ಆಗಿರ್ಬೋದು, ಇಲ್ಲಿ ಮಾಡಿಸೋದ್ರಿಂದ ಬೇಗ ಹರಿಯುತ್ತಂತೆ. ಬೆಟ್ಟದ ಮೇಲೆ ನಿಮಗೆ ಶಿವ ಪಾರ್ವತಿದೊಂದು ವಿಗ್ರಹ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ವಿಶೇಷವಾದ ಪೂಜೆ ನಡೀತಾ ಇತ್ತು. ನಾವು ಮೇಲ್ಗಡೆನೂ ಹೋಗಲಿಲ್ಲ. ಇಲ್ಲೂ ಅಷ್ಟೇ ಮೊಬೈಲ್ ಅಲೋ ಇಲ್ಲ ದೇವಸ್ಥಾನದೊಳಗಡೆ. ಆಚೆಯಿಂದನೇ ನಾನು ನಿಮಗೆ ದರ್ಶನ ಮಾಡಿಸ್ತೀನಿ ದೇವಸ್ಥಾನ ಯಾವ ಥರ ಇದೆ ಅಂತ. 4 ಕಡೆಯಿಂದನೂ ದೇವಸ್ಥಾನದೊಳಗಡೆ ಹೋಗ್ಬೋದು. 4 ಕಡೆನೂ ಗೋಪುರ ಇದೆ. ಇದೇನೇ ಎಂಟ್ರೆನ್ಸು. ನಾವು ಬಂದಿದ್ದು ಅಂದರೆ ನದಿ ಇದೆಯಲ್ಲ, ಆ ಬ್ರಿಡ್ಜ್ ಮೇಲಿಂದ ಬಂದಾಗ ನಮ್ಗೆ ಇದೇ ಗೋಪುರನೇ ಸಿಗೋದು. ನೋಡಿ ಹಾಕ್ಬಿಟ್ಟಿದ್ದಾರೆ. ಇಲ್ಲೆಲ್ಲ ನಾವು ಫೋಟೋ ಎಲ್ಲ ಇಡ್ಸ್ಕೊಂಡು ಆಮೇಲೆ ಇಲ್ಲೂ ಅಷ್ಟೇ ನಿಮಗೆ ಲಿಂಗದ ರೂಪದಲ್ಲಿ ಏನಾದ್ರು ದೇವ್ರೇನಾದ್ರು ನಿಮ್ಗೆ ಹಂಗೆ ಕಾಣಿಸಿದ್ರೆ ಅದರಲ್ಲಿ 3 ರೂಪ ಕಾಣಿಸುತ್ತಂತೆ. ಅಂದರೆ ಒಂದು ಜೇಡ ರೂಪ, ಒಂದು ಆಣೆ ಸೊಂಡ್ಲು ರೂಪ, ಇನ್ನೊಂದು ಸರ್ಪ ರೂಪದಲ್ಲಿ 3 ದೇವ್ರುಗಳು ಒಂದೇ ಇದರಲ್ಲಿ ಇರುತ್ತೆ ಲಿಂಗದಲ್ಲಿ. ನೀವು ನೋಡ್ಬೋದು. ನೋಡಿ ಈ ಥರ ಲಿಂಗ ರೂಪದಲ್ಲಿ ನೀವು ಅಭಿಷೇಕ ಟೈಮಲ್ಲಿ ಏನಾದ್ರು ಹೋದರೆ ಆ 3 ಕಾಣಿಸುತ್ತಂತೆ. ಇಲ್ಲಿ ಬರ್ತಾ ಇದೆ ಸ್ಕ್ರೀನ್ ಮೇಲೆ. ಬ್ರಹ್ಮ ರಥೋತ್ಸವ ನಡೆದಿದೆ ಮೊನ್ನೆ ಶಿವರಾತ್ರಿ ಹಬ್ಬದ ದಿವಸ. ಆಮೇಲೆ ದೇವಸ್ಥಾನದೊಳಗಡೆ ಯಾವ ಥರ ದೇವರಿದೆ ಅಂತ ಇಲ್ಲಿ ಫೋಟೋದ ಅಂಗಡಿಲೇ ಇತ್ತಲ್ಲ, ಇಲ್ಲೇ ದೇವ್ರದ್ದು ನಾನು ಫೋಟೋದಲ್ಲೇ ತೋರಿಸ್ತಾ ಇದ್ದೀನಿ. ಅಂದರೆ ಶಿವಪ್ಪ ಈ ಥರ ಇದೆ, ಪಾರ್ವತಿ ಅಮ್ಮನವ್ರು ಈ ಥರ ಇದ್ದಾರೆ. ನೀವು ಪಾರ್ವತಿ ಅಮ್ಮನ ದರ್ಶನ ಮಾಡ್ಕೊಳ್ಳೋವಾಗ ದೇವ್ರದ್ದು ಒಡ್ಡಾಣ ಹಾಕಿರ್ತಾರೆ ಸೊಂಟಕ್ಕೆ, ಅದನ್ನು ದರ್ಶನ ಮಾಡ್ಕೊಳ್ಳಿ. ಇದೇ ದೇವಸ್ಥಾನದ ಎಂಟ್ರೆನ್ಸ್, ಇದೇನೇ ಒಳಗಡೆ ಹೋಗೋದು. ಆಮೇಲೆ ಒಳಗಡೆ ತುಂಬ ಚಿತ್ರಕಲೆಗಳಿದೆ, ತುಂಬ ದೇವಸ್ಥಾನ ಇದೆ. ಪಾತಾಳ ಗಣಪತಿ ಅಂತಲೂ ಇದೆ, ಅದನ್ನು ದರ್ಶನ ಮಾಡ್ಕೊಂಬನ್ನಿ. ಒಳಗಡೆ ಎಲ್ಲೂ ವಿಡಿಯೋ ಮಾಡೋಂಗಿಲ್ಲ, ಆಚೆಯಿಂದನೇ ಮಾಡಿ ತೋರಿಸ್ತಾ ಇದ್ದೀನಿ. ಕಾಳಹಸ್ತಿ ದೇವಸ್ಥಾನ ಯಾವ ಥರ ಇದೆ ಅಂತ ನೋಡಿದ್ರಲ್ಲ. ಇವತ್ತಿನ ವಿಡಿಯೋದಲ್ಲಿ ಪೂರ್ತಿ ಎಲ್ಲ ದೇವಸ್ಥಾನಗಳ್ನು ದರ್ಶನ ಮಾಡಿಸಿದ್ದೀನಿ. ಈಗ ನಾನು ಪ್ರಸಾದ ತಿಂತಾ ಇದ್ದೀನಿ. ಚೆನ್ನಾಗೈತೆ ಪ್ರಸಾದ, ಚೆನ್ನಾಗಿ ಹೋಗ್ತಾರೆ. ಅವ್ರು ಯಾರೋ ತಿಂತಾರೆ ಗಮ್ಮ ಅಂತ ಆಯ್ತೊಳ್ಳೆ. ವಡೆ ಪ್ರಸಾದ ಈ ಥರ ಪುಳೋಗ್ರೆ ಕಾಳಹಸ್ತಿಲಿ ಚೆನ್ನಾಗೈತೆ. ಪಣಿಯ ಆಯ್ತು ನಮ್ಮತ್ತಿಗೆ ತಿಂತವ್ರೆಲ್ಲ ಪುಳೋಗ್ರೆ ಅಂದ ತಕ್ಷಣ ಓಡೋಗೋರೆ. ಎಲ್ಲರಿಗೂ ಒಂದೊಂದು ಪ್ಯಾಕೆಟು ನೋಡಿ, ಎಲ್ಲರಿಗೂ ಒಂದೊಂದು ಏಮ ನೋಡಿ. ದರ್ಶನ ಮಾಡ್ಕೊಂಬಂದು ಇಲ್ಲಿ ಪುಳೋಗ್ರೆ ಪ್ರಸಾದ ಮಾಡ್ತಾಯಿದ್ರು. 10 ರೂಪಾಯಿ ಒಂದು ಪ್ಯಾಕೆಟು ಪುಳೋಗ್ರೆ ತುಂಬಾ ಚೆನ್ನಾಗಿರುತ್ತೆ. ಕಾಳಹಸ್ತಿ ದೇವಸ್ಥಾನದಲ್ಲಿ ಪ್ರಸಾದ ಒಂದ್ಸಲ ಟ್ರೈ ಮಾಡಿ. ಕೆಳಗಡೆ ಬಂದು ಎಲ್ಲರೂ ಜ್ಯೂಸ್ ಕುಡಿತಾ ಇದ್ದಾರೆ. ನೋಡಿದ್ರಲ್ಲ ತಿರುಪತಿ ವ್ಲಾಗ್. ಅಂದರೆ ನಿನ್ನೆ ವಿಡಿಯೋದಲ್ಲಿ ಬೆಟ್ಟ ಯಾವ ಥರ ಹತ್ತಬೇಕು, ಏನೇನು ಸಿಗುತ್ತೆ ಅಂತ ತೋರಿಸ್ದೆ. ಇವತ್ತು ದರ್ಶನಕ್ಕೆಲ್ಲ ಯಾವ ಥರ ಹೋಗಬೇಕು, ಯಾವ್ಯಾವ ದೇವಸ್ಥಾನಕ್ಕೆ ಹೋಗಿ ಬಂದು ಅಂತ ತೋರಿಸ್ತಾ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬೆಟ್ಟದ ಮೇಲೆ ಯಾವ್ಯಾವ ದೇವಸ್ಥಾನ ಇದೆ ಅಂತ ವಿಡಿಯೋನೂ ಹಾಕ್ತೀನಿ. 3 ವಿಡಿಯೋ ಹಾಕಿದ್ದೀನಿ ತಿರುಪತಿದು, ಪೂರ್ತಿ ನೋಡಿ. ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅನ್ಕೊತೀನಿ. ಹೊಸದಾಗಿ ಯಾರು ನೋಡ್ತಾರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವ್ಲಾಗ್ ಸಿಗ್ತೀನಿ. ಸಿ ಯು ಬೈ. ಎಲ್ಲರಿಗೂ ನಮಸ್ಕಾರ.